ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು ಕಂಡೀರು. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರಾನಿ ಒರೆಸಿರುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ. ಹೆಚ್ಚಾಗಿ ಹೆಚ್ಚಾಗಿ ನೀನು ಬೇಕು ಏಸಯ್ಯ, ಹೆಚ್ಚಾಗಿ ಹೆಚ್ಚಾಗಿ ನಿನ್ನ ಕೃಪೆ ಬೇಕು ಏಸಯ್ಯ, ಏಸಯ್ಯ. ಹೆಚ್ಚಾಗಿ ಹೆಚ್ಚಾಗಿ ನೀನು ಬೇಕು ಏಸಯ್ಯ, ಹೆಚ್ಚಾಗಿ ಹೆಚ್ಚಾಗಿ ನಿನ್ನ ಕೃಪೆ ಬೇಕು ಏಸಯ್ಯ, ಏಸಯ್ಯ. ಆರಾಧನೆ 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 ಆರಾಧನೆ. ಹೆಚ್ಚಾಗಿ ಹೆಚ್ಚಾಗಿ ನೀನೇ ಬೇಕು ಏಸಯ್ಯ, ಹೆಚ್ಚಾಗಿ ಹೆಚ್ಚಾಗಿ ನಿನ್ನ ಕೃಪೆ ಬೇಕು ಏಸಯ್ಯ, ಏಸಯ್ಯ. ಹೆಚ್ಚಾಗಿ ನೀನು ಬೇಕು ಏಸಯ್ಯ, ಹೆಚ್ಚಾಗಿ ಹೆಚ್ಚಾಗಿ ನಿನ್ನ ಕೃಪೆ ಬೇಕು ಏಸಯ್ಯ, ಏಸಯ್ಯ. बड़ी आंधी आने से बड़ा तूफान आने से यीशु तेरा हाथ न छोड़ेगा. बड़ी आंधी आने से बड़ा तूफान आने से यीशु तेरा हाथ न छोड़ेगा. चाहे दुनिया छोड़ दे, अपना मुंह भी मोड़ दे, यीशु तेरा हाथ न छोड़ेगा. यीशुआ 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 यीशुआ
छोड़ेगा। ಎಲ್ಲರೂ ಹೇಳ, ಪ್ರತಿಯೊಬ್ಬರು ಹೇಳ, चाहे दुनिया छोड़ दे, अपना मुंह भी मोड़ दे, यीशु तेरा हाथ न छोड़ेगा। बड़ी आंधी आने से, कोरोना आने से, यीशु तेरा हाथ न छोड़ेगा। बड़ी आंधी आने से, कोरोना आने से, यीशु तेरा हाथ न छोड़े। हाथ उठाकर नाವೆಲ್ಲರೂ ಸೇರಿ ಹೇಳೋ, ಯೇಸುವ, 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 ಯೇಸುವ। चाहे दुनिया छोड़ दे, अपना मुंह भी ಓಡ दे, ಯೇಸು ನಿನ್ನನ್ನು ಎಂದಿಗೂ ಕೈ ಬಿಡರು, ಯೇಸು ಎಂದೆಂದು ನಿನ್ನನ್ನು ಕೈ ಬಿಡರು, ಯೇಸು ಎಂದೆಂದು ನಿನ್ನನ್ನು ಕೈ ಬಿಡರು, ಯೇಸು ಎಂದೆಂದು ನಿನ್ನನ್ನು ಕೈ ಬಿಡರು. ತನ್ನ ಮಗನನ್ನೇ ಕೊಟ್ಟ ದೇವರು ನಮಗೆ ಸಮಸ್ತ ಕೊಡದೆ ಇರುವರೆ. ನಿನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರ್ತೀಯಪ್ಪ. ನಿನ್ನ ಮಗನನ್ನೇ ಕೊಟ್ಟ ಮೇಲೆ ಎಲ್ಲವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Oh, we worship you, we worship you, we worship you, Jesus. Thank you, Jesus. Rimana mana 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 sibidiri sibidiri sibidiri. Ori kara mana mana sandiri kiri kiri kiri. Rumana mana mana mana. ಯೆಹೋವಾ ರಾಫಾ ಸೌಖ್ಯದಾಯಕ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನಂಬಿಕೆಯಿಂದ ಹೇಳಲು ಸೇರಿ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿ ಬಲ ನೀನೆ, ನನ್ನ ಬಾಳಿನ ಬಲ ನೀನೆ, ನನ್ನ ಬಾಳಿನ ಬಲ, ನನ್ನ ಬಾಳಿ ಖುಷಿ ಬರ ಮನಸ್ಸಿಗೆ. ಯೇಸುವೇ 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 ಯೇಸುವೇ. ಹಾಲೆಲೂಯ 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 ಹಾಲೆಲೂಯ. ಓ ಯೇಸುವೇ ಯೇಸುವೇ ಹಾಲೆಲೂಯ
ಯೇಸುವೇ ಹಲ್ಲೆಲೂಯಾ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. ನಂಬಿಕೆ ಹೇಳಲ್ಲ ನೋಡು. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. ಬರಿ 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 ಬರಿ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರೇ, ಪ್ರತಿಯೊಬ್ಬರನ್ನ ಸಂದರ್ಶಿಸು, ಪ್ರತಿಯೊಬ್ಬರನ್ನ ಸ್ಪರ್ಶಿಸು, ಪ್ರತಿಯೊಬ್ಬರದ ಎಲ್ಲ ನೋವುಗಳನ್ನ ಬಿಡುಗಡೆ ಮಾಡಪ್ಪ. ಎಲ್ಲರ ಬಲಹೀನತೆಗಳು ದೇವರು ತೆಗೆದು ಹಾಕಲ್ಪಡಲಿ ಸ್ವಾಮಿ. ಒಬ್ಬೊಬ್ಬರ ಮೇಲಿನ ಮಹಿಮೆ ಚಲಿಸಲಿ ಸ್ವಾಮಿ. ಕೈ ಬಿಡದ ಬಂಡೆ ನಿನ್ನನ್ನೇ ಪ್ರೀತಿಸುವೆ, ಕೈ ಬಿಡದ ಬಂಡೆ ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಸ್ತುತಿಸುವ ಕರ್ತನೇ, ನನ್ನ ವಿಚಾರಿಸುವ ದೇವರೇ, ನಿನ್ನದಿಯ ಕರದಲ್ಲಿ ನಾನಿರುವೆ, ನನ್ನನ್ನು ಮೇಲೆತ್ತಲು ಬಂದಿರುವೆ, ನನ್ನನ್ನು ನೆನೆಸುವ ಕರ್ತನೇ, ನನ್ನ ವಿಚಾರಿಸುವ ದೇವರೇ, ನಿನ್ ಪ್ರಿಯ ಕರದಲ್ಲಿ ನಾನಿರುವೆ, ನನ್ನನ್ನು ಮೇಲೆತ್ತಲು ಬಂದಿರುವೆ. ಓ ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಒಂದು ನಿಮಿಷ ಅನ್ಯ ಭಾಷೆ ಮಾತಾಡಿ ಎಲ್ಲರೂ. ಒಂದು ನಿಮಿಷ ಅನ್ಯ ಭಾಷೆ, ಪ್ರತಿಯೊಬ್ಬರು ಅನ್ಯ ಭಾಷೆ ಮಾತಾಡ್ರಿ. ಪ್ರತಿಯೊಬ್ಬರು ರಿಮನ ಮನಸ್ಸ ಕಿರಿ ಕಿರಿ ಬಿರಿ 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 ಶಬರ ಬರ 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 ಮನ 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 ಶಿಬಿರಿ ಬಿರಿ 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 ಬಿರಿ. ಓರಿ ಬರ 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 ಶಿಬಿರಿ ಬಿರಿ 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 ಶಿಬರ ಬಲ ಬರ ಸಿಕ್ಕಿರಿ ಕಿರಿ ಬಿರಿ 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 ಶಿಬರ ಬಲ ಬರ ಕರ ಮನ ಮನ ಸಿಕ್ಕಿರಿ ಕಿರಿ ಬಿರಿ 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 ಬಿರಿ. Thank you Jesus. ಎಲ್ಲ ಮಹಿಮೆ ಘನತೆ ಗೌರವ ಸ್ತೋತ್ರವನ್ನು ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆ, ಆಮೆನ್. ಈ ವರ್ಷದ ಕೊನೆಯ ತಿಂಗಳಲ್ಲಿ ದೇವರು ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. इस महीने की अकेले महीने में हम आए हैं. ದೇವರು ನಮ್ಮನ್ನು ಕಾದಿದ್ದಾನೆ. प्रभु ने हमको रक्षा दिया है ಮತ್ತು ತನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನ ಈ ಒಂದು ದಿನದಲ್ಲಿ ನಮ್ಮ ನಡೆಸಿ ಹೊಸ ದಿನವನ್ನು ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ದಾನೆ. उसकी कृपा से हम एक नए साल को देखने के लिए प्रभु ने हमको सहायता किया है. ದೇವರ ವಾಕ್ಯದ ಕಡೆಗೆ ಹೋಗೋಣ. प्रभु की वचन की ओर हम बढ़ेंगे. ಯೇಸು ಈ ಲೋಕದಲ್ಲಿ ನಮಗಾಗಿ ನಿನಗಾಗಿ ಹುಟ್ಟಿ ಬಂದಿದ್ದಾನೆ. यीशु मसीह आपके लिए हमारे लिए इस जगह इस संसार पे वो आया है. ಹುಟ್ಟಿ ಬಂದದ್ದು ಸುಮ್ಮನೆ ಆತನು ಬರಲಿಲ್ಲ. वो पैदा हुआ है ऐसा ही चुप से नहीं. ದೇವರ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ದೇವರು ಮಾಡುವುದಕ್ಕಾಗಿ ಆತನು ಈ ಲೋಕದಲ್ಲಿ ಹುಟ್ಟಿ ಬಂದನು. उस प्रभु की उद्देश्य हमारे जीवन में पूरा करने के लिए वो इस धरती पे जन्मा है. ಯಾವ ಒಂದು ಮಾತು
ಆದಿಕಾಂಡ 3:15 कौन सा एक बात उत्पत्ति 3 अध्याय की 15 पद में था। ಈ ಸ್ತ್ರೀಯ ಸಂತಾನವು ಈತನ ತಲೆಯನ್ನು ಜಜ್ಜುವುದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿತ್ತು. ये स्त्री का एक संतान उसकी एक सिर को कुचलेगा कहा गया था। ಯಾವಾಗ ಈ ಸಂತಾನ ಎಂಬುದಾಗಿ ಕೇಳಿದಂತ ಸೈತಾನನು एक संतान ऐसा सुना, शैतान ने कब सुना कि ಆತನು ಗಲಿಬಿಲಿಗೆ ಒಳಗಾದ. वो गलिबिली में वो चला गया। ಯಾಕಂದ್ರೆ ಒಂದು ಸಾರಿ ದೇವರ ಬಾಯಿಂದ ಒಂದು ಮಾತು ಬಂತು ಅಂದ್ರೆ कब एक बात प्रभु की मुंह से आता है ಅದು ನೆರವೇರುವಂತದ್ದಾಗಿದೆ ಎಂಬುದಾಗಿ ಆತನಿಗೆ ಕೂಡ ಗೊತ್ತು. वो पूरा होता है ऐसा हमको पता है। ಹಾಗಾಗಿ ದೇವರು ಒಂದು ಸಾರಿ ಹೇಳಿದ ಮೇಲೆ ಅದನ್ನು ಮಾಡೇ ಮಾಡ್ತಾನೆ. प्रभु एक बार कहने से वो पूरा करेगा ही। ಕ್ರಿಸ್ಮಸ್ ಅಥವಾ ದೇವರು ಯೇಸುವಿನ ಹುಟ್ಟುವಿಕೆ ಹೊಸ ಒಡಂಬಡಿಕೆಯಲ್ಲಿ ಕಾಣಲ್ಪಟ್ಟರು. ದೇವರ ಮಾತು ಆದಿಕಾಂಡದಲ್ಲೇ ಮಾತನಾಡಲ್ಪಟ್ಟಿದೆ. मगर क्रिसमस एक त्योहार ये नया नियम में दिखाई पड़ता है, मगर पुराने नियम से ही ये दिखाई पड़ता है। ಈ ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳಿದಾಗ ಯಾರು ಇರಬಹುದು ಎಂಬುದಾಗಿ ತುಂಬಾ ಕನ್ಫ್ಯೂಷನ್ ಇದೆ ಸೈತಾನನಿಗೆ. ये स्त्री का संतान ऐसा उस कहने के समय में शैतान को ऐसा हो गया कि ಯಾರ ಮೂಲಕವಾಗಿ ಬರಬಹುದು, वो किसके द्वारा वो आएगा, ಹೇಗೆ ಬರಬಹುದು ಎಂಬುದಾಗಿ ಕೂಡ ಆತನಿಗೆ ಗೊತ್ತಿಲ್ಲ. ಈಗ कैसे वो आएगा उसको पता नहीं है। ಒಂದು ಖಂಡಿತ ಗೊತ್ತು ಆತನಿಗೆ, मगर एक उसको पता है ಬರದಂತೂ ಗ್ಯಾರಂಟಿ, वो आने वाला ये गारंटी है। ಹಂಗಾಗಿ ಅದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ. उसको कभी भी उसको नहीं हम रुक सकते हैं। ಬರೋದಕ್ಕಿಂತ ಮೊದಲೇ ಅದನ್ನು ಹುಡುಕಬೇಕು. वो आने से पहले ही उसको हमको ढूंढना है। ಅದಕ್ಕಾಗಿ ಆತನು ಬಹಳಷ್ಟು ಸಾರಿ ಹುಡುಕಿದ್ದಾನೆ. इसलिए उसने बहुत बार उसको ढूंढा। ಮೋಶೆ ಹುಟ್ಟಿದಾಗ मूसा कब ने वो जन्म लिया, ಇವನೇ ಇರಬಹುದು ಅಂತ ಆಲೋಚನೆ ಮಾಡಿದ ಆತನು. वही होगा ऐसा उसने सोचा। ಹಾಗಾಗಿ इसलिए 2 ವರ್ಷದ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸಿಬಿಡಬೇಕೆಂಬುದಾಗಿ ಫರೋಹನ ಮೂಲಕವಾಗಿ ಕೆಲಸ ಮಾಡಿದ. फिरौन के द्वारा 2 साल के सभी बच्चों को मारना है ऐसा एक आज्ञा लेके आया। ಯಾಕಂದ್ರೆ ಆತನಿಗೆ ಗೊತ್ತಾಯ್ತು, ಹೇಗೂ ನನ್ನ ಸಂತತಿ ನನ್ನ ಜೀವನ ನನ್ನ ಸಂತತಿ ಹಾಳಾಗ್ತದೆ, कैसे भी मेरी एक संतान ऐसा खराब हो जाएगा ऐसा इसने सोचा। ಈ ಸ್ತ್ರೀ ಸಂತಾನ ನನ್ನ ತಲೆಯನ್ನು ಜಜ್ಜುವುದು ಗ್ಯಾರಂಟಿನೇ, स्त्री के संतान मेरे सिर को कुचलेगा ये गारंटी है। ಮೋಶೆ ಇರಬಹುದು ಎಂಬುದಾಗಿ ಆಲೋಚನೆ ಮಾಡಿದ. मूसा रहेगा इसने उसने सोचा। ಯಾಕಂದ್ರೆ ಆತನಿಗೆ ಯಾರಂತ ಗೊತ್ತಿಲ್ಲ, उसको पता नहीं कि वो कौन है। ಫರೋಹನ ಮೂಲಕ ಕೆಲಸ ಮಾಡಿ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸಿಬಿಡೋಣ ಅಂತ ಆಲೋಚನೆ ಮಾಡಿದ. फिरौन के द्वारा सभी एक बच्चों को, एक मेल बच्चों को उसने घात करने की सोचा। ಸಕ್ಸಸ್ ಆಗ್ಲಿಲ್ಲ. वो सक्सेस नहीं हुआ। ಹೇಗೇಗೋ ಟ್ರೈ ಮಾಡಿ ಎಲ್ಲೆಲ್ಲ ಒಂದು ಕಡೆಯಿಂದ ಆಲೋಚನೆ ಮಾಡ್ತಾ ಇದ್ದಾನೆ. कैसे भी उसको ढूंढने के लिए वो एक सोच रहा है। ಯೋಸೇಫ ಇರಬಹುದಾ, यूसुफ रहेगा, ದಾವೀದ ಇರಬಹುದಾ, दाऊद रहेगा, ಎಲ್ಲ ಕಡೆಯಿಂದ ಹುಡುಕೊಂಡ್ತಾ ಬಂದಿದ್ದಾನೆ. ऐसे रीति से सभी लोगों को ढूंढते आया। ಹೊಸ ಒಡಂಬಡಿಕೆಗೆ ಬಂದಾಗ कब नया नियम में वो आया, ಸ್ಥಾನಿಕನಾದ ಯೋಹಾನನ ಬಾಯಲ್ಲಿ ಒಂದು ಮಾತು ಬರ್ತಾ ಇದೆ. स्नानिक यूहन्ना के बपतिस्मा यूहन्ना के बातों मुंह से एक बात आ रही है। ಈತನ ಕಿವಿಗೂ ಬಿತ್ತು. ये भी उसको आवाज सुनना ही पड़ा। ಯಾರಿರಬಹುದು, ये कौन होगा, ಈತನಿರಬಹುದಾ, यही होगा। ಇದನ್ನು ಕೂಡ ಪ್ರಯತ್ನ ಮಾಡಿ ನೋಡಿದ. उसके लिए भी उसने प्रयत्न किया। ಈಗ ರಾಜನಾಗಿ ಹುಟ್ಟಿರಲಿಕ್ಕೆ ಇರುವಂತ ಯೇಸುವಿನ ಬಗ್ಗೆ ವಿಷಯ ಗೊತ್ತಾದಾಗ, कभी राजा जन्मा हुआ यीशु मसीह के बारे में उसको पता चला ಈತನು कि ದೇವರ ಮಗನೆಂಬುದಾಗಿ ಗೊತ್ತಾದಾಗ, ये प्रभु की बच्चा है ऐसा पता चला कि ಹೆರೋದನ ಮೂಲಕವಾಗಿ ಮಗುವನ್ನು ಸಾಯಿಸುವುದಕ್ಕೆ ತೀರ್ಮಾನ ಮಾಡ್ತಾ ಇದ್ದ. हेरोदस के द्वारा उस बच्चे की घात करने के लिए उसने सोचा। ಈಗ ಆತನಿಗೆ ಟೋಟಲಿ ಕನ್ಫ್ಯೂಷನ್, उसको टोटली कंफ्यूजन हो गया। ಯಾರು ನನ್ನನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾರೆ, कौन मेरे को मारने के लिए आ रहा है। ಇವತ್ತು ಕೂಡ ಕನ್ಫ್ಯೂಷನ್ ಅವನಿಗೆ. आज भी कंफ्यूजन में है। ಹಾಲೆಲೂಯಾ. हालेलुया। ದೇವರು ಯಾರನ್ನ ಇಟ್ಟಿದ್ದಾನೋ ಗೊತ್ತಿಲ್ಲ, प्रभु किसको रखा है पता नहीं। ನಿಮ್ಮನ್ನೇ ಉಪಯೋಗಿಸಿಕೊಂಡು ದೇವರು ವೈರಿ ತಲೆಯನ್ನು ನಶಿಸಿ ಆಗುವಂತೆ आपको ಮಾಡ್ತಾನೆ. ही यूज करके प्रभु शैतान की सिर को कुचलेगा। ಹಾಲೆಲೂಯಾ. हालेलुया। ಹಾಗಾಗಿ इसलिए ಈ ಸ್ತ್ರೀಯ ಸಂತಾನ ಈತನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಗೊತ್ತಾಯ್ತು ಆತನಿಗೆ. स्त्री संतान, ये स्त्री की संतान उसकी सिर को कुचलेगा ऐसा पता चला। ಈತನ ಮೈಂಡ್ ಅಲ್ಲೆಲ್ಲ ಏನಿತ್ತಂದ್ರೆ, उसकी मन में क्या था कि ಒಂದು ರಾಜನ ಮನೆಯಲ್ಲಿ ಹುಟ್ಟಿ ಬರ್ಬೋದೇನೆ ಯೇಸು ಸ್ವಾಮಿ, राजा के घर में वो पैदा होगा। ಈ ಒಂದು ಮಗು ಒಂದು ರಾಜನ ಮಗನ ಮನೆಯಲ್ಲಿ ಹುಟ್ಟಿ ಬರ್ಬೋದಾ ಅಂತ ಹುಡುಕ್ತಾ ಇದ್ದ. ये बच्चा राजा के महल में पैदा होगा ऐसा सोच रहा था। ಆಗ ದೇವರು ಪ್ಲಾನ್ ಚೇಂಜ್ ಮಾಡಿಬಿಟ್ರು. मगर प्रभु ने प्लान को दूसरे रीति से ಎಲ್ಲಿ ಹುಟ್ಟಿದ್ರು, किधर वो जन्मा, ದನದ ಕೊಟ್ಟಿಗೆಲಿ ಹುಟ್ಟಿದ್ರು. गौशाला में वो जन्मा। ಇವನ್ ಕೂಲ್ ಆಗ್ಬಿಟ್ಟ, अभी वो कूल हो गया। ಇದು ಅಲ್ಲ ಬಿಡು ಅಂತ. ये नहीं होगा। ಸ್ವಲ್ಪ ದಿನ ಆದಾಗ ಏನೋ ಇನ್ಫಾರ್ಮೇಶನ್ ಬಂತು, एक थोड़े दिन के बाद उसको इन्फॉर्मेशन आया। ಇದನ್ನ ಕಂಡ್ರೆ ದೆವ್ವಗಳು ನಡುತ್ತಾ ಇದೆ. उसको तो देखकर शैतान हिल रहा है। ಒಂದು ಕುಟ್ಟಿ ದೇವ ಹೇಳ್ತು, ಫೋನ್ ಇನ್ಫಾರ್ಮೇಶನ್ ಕೊಡ್ತದೆ ವೈರ್ಲೆಸ್ ಅಲ್ಲಿ. एक शैतान उसको इन्फॉर्मेशन दे दिया। ಓಡಿ ಬಂದೆ, ನೋಡು ಅಲ್ಲಿರ್ಬೇಕು ಅದೇ ವ್ಯಕ್ತಿ ಅವನಿರ್ಬೇಕು ನೋಡು ಅಂತ. वही व्यक्ति होगा, उसको देखिए ऐसा कहने लगा। ಅವನು ಓಡಿ ಬಂದ, वो भाग से आया, ನೋಡ್ದ, देखा ಇವನು ಯೇಸು ಸ್ವಾಮಿ ಆರಾಮಾಗಿದ್ದ, यीशु मसीह ನಾರ್ಮಲ್ ಬಟ್ಟೆಲಿದ್ದ. नॉर्मल रीति से है, ಇವನೆಲ್ಲ ಇರ್ಬೇಕು ಬಿಡು, ये नहीं होगा ऐसा उसने सोचा। ಅಲ್ಲಲ್ಲೇ ಹುಡುಕೊಂತ ಬಂದಿದ್ದಾನೆ ಸೈತಾನ. इधर वो ढूंढते आया शैतान। ಆದ್ರೆ मगर ತಂದೆ ಆಗಿರುವ ದೇವರು पिता ತನ್ನ ಉದ್ದೇಶಕ್ಕನುಗುಣವಾಗಿ अपने उद्देश्य ಶಿಲುಬೆ ಮೇಲೆ ವೈರಿ ತಲೆಯನ್ನ ಆತನ ಜಜ್ಜಿಬಿಟ್ಟ. वैरी की सिर को उस क्रूस पर उसने मार दिया। हालेलुया. हालेलुया। ಈಗ अभी
ಯೇಸು ತನ್ನ ಒಂದು ಉದ್ದೇಶವನ್ನ ಈ ಭೂಮಿ ಮೇಲೆ ಸ್ಥಾಪಿಸಬೇಕಾಗಿತ್ತು. यीशु मसीह ने एक उद्देश्य को इस संसार पे स्थापन करना था. ಯಾಕಂದ್ರೆ ಲೋಕದ ಶರೀರವನ್ನ ಉಪಯೋಗಿಸಿಕೊಳ್ಬೇಕು, संसार की एक शरीर को उसको यूज ಆದ್ರೆ करना था. ಪರಿಶುದ್ಧ ಮಗುವನ್ನು ನಾನು ಬಿಡುಗಡೆ ಮಾಡಬೇಕು. एक पवित्र एक बच्चे को उत्पन्न करना था. ಯಾಕಂದ್ರೆ क्योंकि ಪಾಪದ ಪರಿಹಾರಕ್ಕೆ पाप की रिहाई के लिए ನಿರ್ದೋಷ ರಕ್ತ ಬೇಕಾಗಿತ್ತು. एक निर्दोष लहू चाहिए. ಇದಕ್ಕಾಗಿ ಯೇಸು इसलिए प्रभु ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿ ಬರಬೇಕಾಗಿ ಬಂತು. इसलिए मानव 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 धारण उसने किया. ಸುಮ್ಮನೆ ಒಂದು ಸ್ಟಾರ್ ಹಾಕೋದ್ರಿಂದ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ. चुप से एक स्टार तारा डालने से क्रिसमस हम त्योहार नहीं मना सकते ಹೌದು, हैं. ಬೆಳಿಗ್ಗೆ ಎದ್ದು ಒಂದು ಹೊಸ ಡ್ರೆಸ್ ಹಾಕೊಂಡು ಬಂದ್ರೆ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ. एक सुबह में हम नया ड्रेस पहन के हम क्रिसमस त्योहार नहीं ये कर सकते हैं. ಅವತ್ತು ಬೆಳಿಗ್ಗೆ ಎದ್ದು ಬಿಟ್ಟು ಹೋಗಿ ಒಂದು ಅರ್ಧ ಕೆಜಿ ಮಟನ್ ಬಂದು ತಿಂದ್ಬಿಟ್ರೆ ನಾವು ಕ್ರಿಸ್ಮಸ್ ಆರಾಧನೆ ಮಾಡ್ದಂಗೆ ಆಗಲ್ಲ. एक आधा किलो मटन लेके आके उधर हम खाने से वो क्रिसमस त्योहार नहीं होगा. ಅಲ್ಲಲ್ಲೂ ಎಲ್ಲರಿಗೂ ನಾವು ಕೇಕ್ ಹಂಚ್ಬಿಟ್ರೆ ನಾವು ಕ್ರಿಸ್ಮಸ್ ಆರಾಧನೆ ಮಾಡ್ದಂಗೆ ಆಗಲ್ಲ. केक सभी को देने से हम क्रिसमस त्योहार नहीं मना सकते हैं. ಕೆಲವೊಂದು ವಿಷಯಗಳನ್ನ ಇವತ್ತು ಹೇಳ್ತೀನಿ ನಿಮಗೆ. एक थोड़ा विचारों को मैं आपसे बताता ಯೇಸು हूँ. ಹುಟ್ಟಿದಾಗ ಏನಾಯಿತು, यीशु मसीह पैदा होने के समय में क्या ಅದು ನಿಮ್ಮ हुआ, ಜೀವಿತದಲ್ಲಿ ಆದ್ರೇನೆ वो आपके जीवन में होने से ही ನೀವು ಕ್ರಿಸ್ಮಸ್ ನಿಮ್ಮೊಳಗೆ ದೇವರು ಆತನ ಹುಟ್ಟಲಿಕ್ಕೆ ಸಾಧ್ಯ. आपके अंदर यीशु मसीह पैदा होने के लिए होता है. ಆಗ ನೀವು ಕ್ರಿಸ್ಮಸ್ ಆರಾಧನೆ ಮಾಡಬಹುದು. उस समय में क्रिसमस की आराधना आप कर सकते हैं. ಈಗ ನಾವು ಅವ್ರು ಆರಾಧನೆ ಮಾಡ್ತಾರೆ, ನಮ್ಮ ಜನರೇಷನ್ ಆರಾಧನೆ ಮಾಡಿದರೆ ಹೋಗು ನಾವು ಕ್ರೈಸ್ತರಾಗಿದ್ದೇವೆ ಅದಕ್ಕಾಗಿ ನಾವು ಒಂದು ಕ್ರಿಸ್ಮಸ್ ಆರಾಧನೆ ಮಾಡಬೇಕೆಂಬುದಾಗಿ ಅಲ್ಲ. वो आराधना करते हैं और हम क्रिश्चियन हैं इसलिए आराधना करेंगे, क्रिसमस ऐसा नहीं है. ವರ್ಷಕ್ಕೊಂದು ಹಬ್ಬ ಇದು, ನಾವು ಇದನ್ನು ಚೆನ್ನಾಗಿ ಮಾಡಬೇಕೆಂಬುದಾಗಿ ಮಾಡುವಂತ ಕ್ರಿಸ್ಮಸ್ ಹಬ್ಬ ಅಲ್ಲ ಇದು. साल में एक बार आने वाला एक पर्व है इसलिए हम करेंगे, ऐसा नहीं है. ಬೇರೆ ಎಲ್ಲರಿಗೂ ಎಷ್ಟೆಷ್ಟು ಹಬ್ಬಗಳಿದೆ, ನಮಗೆ ಒಂದೇ ಹಬ್ಬ ಅಲ್ವಾ, ನಾವು ಚೆನ್ನಾಗಿ ಮಾಡಬೇಕೆಂಬುದಾಗಿ ಮಾಡುವಂತ ಹಬ್ಬ ಇದಲ್ಲ. बहुत लोगों को बहुत एक त्योहार है, हमारे एक ही है, हम अच्छे से करेंगे, ऐसा नहीं है. ಹಾಲೆಲೂಯಾ. हालेलुया. ಯೇಸು ಹುಟ್ಟಿದಾಗ यीशु मसीह कब जन्मा, ಕೆಲವೊಂದು ಕಾರ್ಯಗಳು ಅಲ್ಲಿ ಉಂಟಾದವು. बहुत एक कामों कार्य उधर ही हो गए. ಎಷ್ಟು ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ ಇವತ್ತು ಸಾಧ್ಯವಿದೆ ನೋಡೋಣ. आज कितना विचारों को हम समझते हैं, हम समझेंगे. ಮೊದಲನೇ ವಿಷಯ ನೋಡೋಣ. पहले विचारों को आप ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ लूक की सुसमाचार 11ನೇ ವಚನ. दूसरा अध्याय का 11वां पद. ಓದ್ರಿ ಯಾರಾದ್ರೂ ವಚನ. ಒಂದೊಂದೇ ಪಾಯಿಂಟ್ಗಳನ್ನ ಬರೆದುಕೊಳ್ತಾ ಹೋಗ್ರಿ. एक एक पॉइंट आप लिखते जाइए. ವಚನ ಓದ್ರಿ 2ನೇ ಅಧ್ಯಾಯದ 11ನೇ ವಚನ. कि ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಸಾಕು. कि ಯೇಸು ಹುಟ್ಟಿದಾಗ यीशु मसीह कब जन्मा, ಒಂದು ಮಾತು ಬಿಡುಗಡೆ ಆಯಿತು. एक बात ಈ ಹೊತ್ತು ನಿಮಗೋಸ್ಕರ आज आपके लिए ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. एक उद्धारकर्ता जन्मा है. ರಕ್ಷಕನು एक उद्धारकर्ता. ಪಾಯಿಂಟ್ ಬರ್ಕೊಳ್ರಿ. आप लिख ಮೊದಲನೇ लीजिए. ವಿಷಯ, पहला विचार, ಕ್ರಿಸ್ಮಸ್ ಅಂದ್ರೆ क्रिसमस का मतलब ರಕ್ಷಣೆಯ ಸುವಾರ್ತೆ, उद्धार का एक ರಕ್ಷಣೆಯ समाचार. ಮಾತು, उद्धार का एक समाचार, ರಕ್ಷಣೆಯ ಕಾರ್ಯಗಳು उद्धार की एक काम ನಮ್ಮ ಮೂಲಕವಾಗಿ हमारे द्वारा ಜನರನ್ನು ತಲುಪುವಂತದಾಗಿರಬೇಕು. लोगों के पास चले जाएगा. ಯೇಸು ಹುಟ್ಟಿದಾಗ यीशु मसीह का ಆದಂತ जन्म, ಮೊದಲನೇ ಕಾರ್ಯ ये पहला काम है. ಜನರಿಗೆ ರಕ್ಷಣೆ ಉಂಟಾಯಿತು. लोगों के लिए उद्धार मिला. ರಕ್ಷಣೆ ಉಂಟಾಯಿತು. लोगों के लिए उद्धार मिला. ಅಲ್ಲಿಯವರೆಗೂ ರಕ್ಷಣೆ ಇರಲಿಲ್ಲ. उस दिन तक उद्धार नहीं था. ಅಲ್ಲಿಯವರೆಗೂ ಮನುಷ್ಯನಿಗೆ ಸೇಫ್ಟಿ ಇರಲಿಲ್ಲ. उस दिन तक मानव के लिए कौन सा भी सेफ्टी नहीं था. ಯಾಕಂದ್ರೆ क्योंकि ವೈರಿ ಆತನನ್ನು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದನು. वैरी उसके ऊपर एक दबाव लगा रहा था. ಯಾವಾಗ ಯೇಸು ಹುಟ್ಟಿದನೋ, कब यीशु मसीह का जन्म हुआ, ಈ ಲೋಕದಲ್ಲಿ ಆತನು ಹುಟ್ಟುವಾಗ कब उसकी जन्म हुआ, ರಕ್ಷಕನಾಗಿ ಹುಟ್ಟಿದನು. वो उद्धार करता होके जन्मा. ಹೇಗೆ ರಕ್ಷಣೆ? कैसे उद्धार? ನನಗೂ ರಕ್ಷಣೆ, मेरे को उद्धार, ನಿನಗೂ ರಕ್ಷಣೆ, आपकी उद्धार, ನಿನ್ನನ್ನ ಹಿಂಬಾಲಿಸುವಂತ ಜನರಿಗೂ ರಕ್ಷಣೆ, आपकी कौन पीछे करता है ನಿನ್ನ उसको भी ಕುಟುಂಬಕ್ಕೂ उद्धार, ರಕ್ಷಣೆ, आपके परिवार को ನೀನು उद्धार, ಇರುವಂತ ಸ್ಥಳಕ್ಕೂ ರಕ್ಷಣೆ. आपकी रहने वाले स्थल को उद्धार, ರಕ್ಷಣೆ ಕೊಡುವುದಕ್ಕಾಗಿ ಆತನು ಬಂದಿದ್ದಾನೆ. उद्धार देने के लिए वो आया है. ಮೊದಲನೇ ವಿಷಯ, ये पहला ಯೇಸು विचार है. ಹುಟ್ಟುವಾಗ यीशु मसीह कब जन्मा, ರಕ್ಷಣೆ उद्धार ಈ ದೇಶಕ್ಕೂ ಈ ಪ್ರಪಂಚಕ್ಕೂ ರಿಲೀಸ್ ಆಯಿತು. इस देश के लिए, संसार के लिए, ಮಾನವ ಕುಲಕ್ಕೆ मानव की ರಕ್ಷಣೆ ಬಿಡುಗಡೆ ಆಯಿತು. वो उद्धार मिला. ಯೇಸು ಹುಟ್ಟಿದಾಗ यीशु मसीह जन्म, ರಕ್ಷಕನಾಗಿ ಆತನು ಬಂದ ಉದ್ದೇಶ, उद्धार होके उसने जन्मा. ನಿನಗೆ ಪ್ರೊಟೆಕ್ಷನ್ ಇರಲಿಲ್ಲ, आपके वो प्रोटेक्शन नहीं था, ನಿನಗೆ ಯಾವ ಒಂದು ಸೇಫ್ಟಿ ಇರಲಿಲ್ಲ. आपको कुछ भी सेफ्टी नहीं था. ಆದ್ರೆ ಯೇಸು ಹುಟ್ಟಿದಾಗ कब यीशु मसीह जन्मा, ನಿನಗೊಂದು ರಕ್ಷಣೆ ಬಂತು. आपको एक उद्धार मिला. ಯಾವ ರೀತಿ? कैसे? ನೀನು ಒಬ್ಬಳೇ ಓಡಾಡ್ತಾ ಇದ್ದಾಗ ನಿನಗೆ ರಕ್ಷಣೆ ಇಲ್ಲ. आप अकेले जाने के समय में आपको कोई रक्षा नहीं है. ಮದುವೆ ಆದ್ಮೇಲೆ ನಿಮಗೆ ಹೇಗೆ ರಕ್ಷಣೆ ಬಂತು? आपको अब शादी होने के बाद कैसे आपको सुरक्षा मिला? ಹೇಳ್ರಿ. बोलिए. ನೀವು ಒಬ್ಬರೇ ಹೋಗ್ತಾ ಇದ್ದಾಗ ಯಾರಾದ್ರೂ ರೇಗಿಸಿದ್ರೆ ಹಿಂಗ್ ಹೋಗ್ತೀರಿ, कोई आपको चिढ़ाएगा तो कैसे जाएंगे आप अकेले रहने के समय में? ಹಿಂಗ್ ಹೋಗ್ತಿರಲ್ವಾ? ऐसे सिर. ಆದ್ರೆ ಗಂಡ ಪಕ್ಕದಲ್ಲಿದ್ರೆ अगर आपकी पति बगल में रहेगा तो ಯಾಕೋ ಹೆಂಗೈತೆ ಕೇಳ್ತಿರಲ್ವಾ? ಯಾಕೆ? ನಿಮ್ಮನ್ನ ರಕ್ಷಿಸೋನು, आपका सुरक्षा किधर ನಿಮ್ है? ಬಗ್ಗೆ ಮಾತಾಡೋನು, आपको ನಿಮ್ಮನ್ನ ಸೇಫ್ಟಿ ಮಾಡೋನು ಯಾರು ಇರ್ತಾರೆ?
आपको सेफ्टी करने के लिए कौन है? ಹೌದ್ ತಾನೆ? ಹಾಗೆ ऐसे ही ಯೇಸು ಹುಟ್ಟಿದಾಗ कब यीशु मसीह जन्मा, ನಿನಗೊಂದು ಸೇಫ್ಟಿನೆಸ್ ಬಂತು. आपको एक सुरक्षा मिला. ಅಲ್ಲಿವರೆಗೂ ನಮಗೆ ಸೇಫ್ಟಿ ಇರಲಿಲ್ಲ. उस दिन तक हमको सेफ्टी नहीं था. ಆತನ ಹುಟ್ಟುವಾಗಲೇ कब उसको जन्म हुआ, ರಕ್ಷಣೆ ಬಂತು. उद्धार आया. ಅದಕ್ಕಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಅಪೊಸ್ತಲರ ಕೃತ್ಯ 4:12 इसलिए प्रभु की वचन प्रेरितों का पुस्तक 4वां अध्याय का 12वां पद लिखा गया है, ಬರಬೇಕಾದ ರಕ್ಷಣೆಯು आने वाला उद्धार ಆ ಯೇಸುವಿನಲ್ಲಿ ಹೊರತು वो इसके द्वारा ही, ಇನ್ಯಾರಲ್ಲೂ ಸಿಕ್ಕುವುದಿಲ್ಲ. किसी पे नहीं है. ಹಾಲೆಲೂಯಾ. हालेलुया. ಯಾರಾದರೂ ರೋಮಪುರದಲ್ಲಿ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ ಓದ್ರಿ. रोमियों का पुस्तक 10वां अध्याय का 9वां पद को ये पढ़िए. ಹಾ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ರಕ್ಷಣೆ ಆಗುತ್ತದೆ. ಈ ರಕ್ಷಣೆ ಎಲ್ಲಿಂದ ಬಂತು? ये उद्धार किधर से ಯಾವಾಗ आया? ಪ್ರಾರಂಭವಾಯಿತು? किधर से शुरू ಯೇಸು हुआ? ಭೂಮಿ ಮೇಲೆ ಹುಟ್ಟಿದಾಗ कब यीशु मसीह ये धरती ರಕ್ಷಣೆ पे ನಮ್ಮ जन्मा, ಜೀವಿತದಲ್ಲಿ ಕೌಂಟ್ ಆಯ್ತು. वो उद्धार हमारे जीवन में काउंट हो गया. ಅದಕ್ಕಾಗಿ ಯೇಸು ಸ್ವಾಮಿ ದೇವರು ಎಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಈ ಹೊತ್ತು ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. इसलिए इधर लिखा गया कि आज दाऊद के नगर में तुम्हारे लिए एक उद्धार करता जन्मा है, वो यीशु मसीह प्रभु है. ರಕ್ಷಣೆ ಅಂದ್ರೆ उद्धार का मतलब है ಇಲ್ಲಿ ಕೊಡುವಂತ ರಕ್ಷಣೆ ಅಲ್ರಿ. ये इधर देने वाला सुरक्षा नहीं है. ಎರಡು ಗಾಡಿ ಮುಂದೆ, ಎರಡು ಗಾಡಿ ಹಿಂದೆ, ಎರಡು ಪೊಲೀಸ್ ಮುಂದೆ, ಎರಡು ಪೊಲೀಸ್ ಹಿಂದೆ ಅಂತ ರಕ್ಷಣೆ ಅಲ್ಲ. आगे में 2 गाड़ी, पीछे में 2 गाड़ी, आगे में 1 पुलिस, पीछे में 1 पुलिस, ऐसा नहीं है. ಹಾಲೆಲೂಯಾ. हालेलुया. ಎಂತ ರಕ್ಷಣೆ ಕೊಡ್ಲಿಕ್ಕಿದ್ದಾನೆ? कैसा एक सुरक्षा आपको ವೈರಿ देने वाला. ನಿನ್ನನ್ನು ಟಚ್ ಕೂಡ ಮಾಡ್ಲಿಕ್ಕಾಗಲ್ಲ. शैतान वैरी कभी भी आपको टच भी ಅಂತ नहीं करेगा. ರಕ್ಷಣೆ ದೇವರಿನಲ್ಲಿ ಇಟ್ಟಿದ್ದಾನೆ. ऐसा एक उद्धार आपके जीवन में ಹಾಲೆಲೂಯಾ. होगा. हालेलुया. ಸುತ್ತಲೂ ನನ್ನನ್ನು ಆವರಿಸಿಕೊಂಡು ದೇವರು ನಮ್ಮನ್ನು ಕಾಯ್ತಾನೆ. और आपको घेरा कर प्रभु आपको सुरक्षा देता है. ದೇವದೂತರನ್ನು ಬಿಡುಗಡೆ ಮಾಡಿ ನಮ್ಮನ್ನು ದೇವರು ಕಾಯ್ತಾನೆ. देवदूतों को, स्वर्गदूतों को आपके लिए भेजकर प्रभु सुरक्षा देता है. ಈ ಲೋಕದ ಎಲ್ಲಾ ಜನರಿಗಿಂತ इस संसार के सभी लोगों से ರಕ್ಷಣೆಯಲ್ಲಿ ನಮ್ಮನ್ನು ಕಾಯುತ್ತಿರುವ ಆತನು ದೇವರು ಮಾತ್ರ. सुरक्षा में आपको बचाने वाला प्रभु ही है. ಹಾಲೆಲೂಯಾ. हालेलुया. ಅಲ್ಲಿಯವರೆಗೂ ಯಾವ ಜನರು ರಕ್ಷಣೆ ಆತನು ಅವರಿಗೆ ರಕ್ಷಣೆ ಇರಲಿಲ್ವೋ, उस दिन तक कब उसको उद्धार नहीं था, सुरक्षा नहीं था. ಸಾಲ್ವೇಷನ್ ಅನ್ನೋದು ಯೇಸು ಹುಟ್ಟುವಿಕೆಯಿಂದಲೇ ಪ್ರಾರಂಭವಾಯಿತು. उद्धार यीशु मसीह की जन्म से ही मिला. ರಕ್ಷಕನು ಹುಟ್ಟಿದ್ದಾನೆ. उद्धार करता जन्मा है. ಹಾಲೆಲೂಯಾ. हालेलुया. ಜನರೆಲ್ಲರೂ ದೊಡ್ಡವರಾದ ಮೇಲೆ ರಕ್ಷಕರಾದರು. वो लोग सभी बड़े होने के बाद उद्धार करता ಆದರೆ बने. ಯೇಸು ಹುಟ್ಟುವ ದಿನದಿಂದಲೇ ನಮಗೆ ರಕ್ಷಕನಾಗಿ ಆತನು वो ಬಂದನು. कब जन्म के दिन से ही उद्धार करता ಜನರು होकर जन्मा. ದೊಡ್ಡವರಾದ ಮೇಲೆ ಅರಸರಾದರು, ಯೇಸು ಹುಟ್ಟುವಾಗಲೇ ಆತನು ಅರಸನಾಗಿ ಬಂದಿದ್ದಾನೆ. संसार के लोग बड़े होने के बाद राजा बने, मगर हमारा प्रभु पैदा हुए से राजा है. ಹಾಗಿದ್ರೆ ನಿಜವಾದ ಕ್ರಿಸ್ಮಸ್ ಅಂದ್ರೆ ಏನು? एक सच्ची क्रिसमस क्या है? ಒಬ್ಬ ವ್ಯಕ್ತಿಗೆ ರಕ್ಷಣೆ ಸುವಾರ್ತೆ ಹೇಳುವುದೇ ಕ್ರಿಸ್ಮಸ್. एक एक व्यक्ति के लिए उद्धार का मार्ग, उद्धार का बात, सुसमाचार सुनाने वाला ही क्रिसमस है. ನೀನು ರಕ್ಷಿಸಲ್ಪಟ್ಟಿದೆಯಲ್ವಾ? आप उद्धार पाए हैं. ಇನ್ನೊಬ್ಬರಿಗೆ ಹೋಗಿ ಸುವಾರ್ತೆ ಮಾಡಿ ಅವನನ್ನು ದೇವರ ಕಡೆಗೆ ನಡೆಸುವಂತದ ರಕ್ಷಣೆ. और एक आदमी को मसीह के पास लेके आने वाला ही क्रिसमस है, उद्धार है. ನಾವು ಮುಂಚೆ ವಯಸ್ಸಿನಲ್ಲಿ ಚಿಕ್ಕವರಿದ್ದಾಗ ಹಬ್ಬ ಮಾಡ್ತಾ ಇದ್ವಿ. हम छोटे कब थे, उस समय में हम त्योहार मनाते ನಮ್ಮನೆಗೆ थे. ಹಬ್ಬಕ್ಕೆ ಬರ್ರಪ್ಪ ನೀವು, ನಮ್ಮನೆಗೆ ಹಬ್ಬಕ್ಕೆ ಬರ್ರಿ ನೀವು. हमारे घर में आप एक त्योहार के लिए आइए. ಒಂದ್ 2 ಕೇಕ್ ಕೊಟ್ಬಿಟ್ಟು ಅವ್ರೊಂದು ಊಟ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ವಿ. ಅದೇ केक देकर उनको अच्छा खाना खिलाकर हम भेज देते थे. ಏನ್ ರಕ್ಷಣೆ ಇದು? क्या उद्धार है इसमें? ಯೇಸು ಹುಟ್ಟಿದ್ದು ರಕ್ಷಣೆಗಾಗಿ, यीशु मसीह जन्मा है कि ರಕ್ಷಿಸುವುದಕ್ಕಾಗಿ, उद्धार हमको सुरक्षा देने के लिए ರಕ್ಷಕನಾಗಿ ಬಂದಿದ್ದಾನೆ. उद्धार करता होके जन्मा है. ಆದ್ರೆ मगर ಯೇಸು ಸ್ವಾಮಿ ಬಯಸಿದ್ದು ಸಿಂಗಲ್ ಸ್ಟಾರ್, ಆದ್ರೆ ನಾವು ಮಾಡೋದು 5 ಸ್ಟಾರ್. हाँ, यीशु मसीह ने चाहा कि सिंगल स्टार, हम चाहते हैं 5 स्टार. ಹಾಲೆಲೂಯಾ. हालेलुया. ಹೌದ್ ತಾನೆ? है कि नहीं? ರಕ್ಷಕನಾಗಿ ಬಂದ ಮೇಲೆ उद्धार करता होकर आने के ಅಟ್ಲೀಸ್ಟ್ बाद ಒಬ್ಬರಿಗಾದ್ರೂ एटलीस्ट एक आदमी को भी ರಕ್ಷಣೆಯ ಸುವಾರ್ತೆಯನ್ನು ಸಾರ್ರಿ. उद्धार की एक सुसमाचार बताइए. ನಿಜವಾದ ಕ್ರಿಸ್ಮಸ್ ಏನ್ ಗೊತ್ತಾ? ये सच्ची क्रिसमस क्या है कि ರಕ್ಷಕನಾಗಿ ನಿನ್ನ ಜೀವಿತದಲ್ಲಿ ಆತನು ಬಂದಿದ್ದಾನೆ. उद्धार करता होके आपके जीवन में वो आया. ನೀನು ಇನ್ನೊಬ್ಬರನ್ನು ರಕ್ಷಿಸುವಂತ ಹಂತಕ್ಕೆ ನೀನು ಬೆಳಿಬೇಕೆಂಬ. और एक आदमी की उद्धार में लेके आने का एक ऊंचाई में आपको आना है. ಅದಕ್ಕೆ ನೀವು ಲಾಸ್ಟ್ ಟೈಮ್ ಮಾತು ಕೊಟ್ಟಿದ್ರಿ, ಅಟ್ಲೀಸ್ಟ್ 5 ಜನರಿಗಾದ್ರೂ ಕ್ರಿಸ್ಮಸ್ ಒಳಗೆ 5 ಜನರಿಗಾದ್ರೂ ಸುವಾರ್ತೆ ಹೇಳ್ತೀರಿ ಅಂತ. ಎಷ್ಟು ಜನ ಹೇಳಿದ್ರಿ? आपने बाद एक वाचा दिया था कि अगले क्रिसमस में 5 आदमी को मैं सुसमाचार सुनाऊंगा. 25ನೇ ತಾರೀಕು 25वीं दिन ನೀವು में ಎಷ್ಟು ಜನರನ್ನು ಕರ್ಕೊಂಡು ಬರ್ತಿರೋ कितने लोगों को आप लेके आते हैं इधर? ಅದು वो ನೀವು ಸಾರಿರುವಂತ ಸುವಾರ್ತೆ. वही आप बोलने वाला सुसमाचार है. ನೀವು ನೆಕ್ಸ್ಟ್ ನಾನು ಪ್ರಶ್ನೆ ಕೇಳುವಾಗ ನೀವು ಕೈ ಎತ್ತಿ ತೋರಿಸ್ಬೇಕು, ನಾನು ಕರೆದುಕೊಂಡು ಬಂದಂತ 5 ಜನರು ಎಂಬುದಾಗಿ ತೋರಿಸ್ಬೇಕು. आपको मैं पूछूंगा प्रश्न उस समय में, इन 5 आदमी को मैं लेके आया है. ಒಬ್ಬರೇ ಏನಾದ್ರೂ ಅವತ್ತು ಕಾಣಿಸ್ಕೊಂಡ್ರಿ ಅಂದ್ರೆ अगर आप अकेले इस जगह पे आप दिखाई पड़ेंगे तो ರಕ್ಷಣೆಯನ್ನ
ಬಚ್ಚಿಟ್ಟಂತ ಒಂದು ತಲಾಂತವನ್ನು ಹೊಂದಿಕೊಂಡಂತ ಆ ಬುದ್ಧಿಹೀನನಿಗೆ ನೀವು ಹೋಲಿಕೆ ಆಗ್ತೀರಿ. सिक्के को रखने वाला वो व्यक्ति के ಅವನು जैसे ಕೊಟ್ಟಂತ ತಲಾಂತನ ತೆಗೆದುಕೊಂಡು ಏನ್ ಮಾಡಿದ, ಭೂಮಿ ಮೇಲೆ ಬಚ್ಚಿಟ್ಟು ಉಪಯೋಗಿಸಿಕೊಳ್ಳದೆ ಹೋದ. अपने को दिया हुआ वरदानों को वो जमीन में रखकर उसको यूज नहीं किया हुआ, वैसा आदमी बनेंगे आप. ನಿಜವಾದ ಕ್ರಿಸ್ಮಸ್ ಆರಾಧನೆ ಮಾಡ್ತೀರಾ? आप एक सच्ची क्रिसमस की आराधना ನೀವು करेंगे. 5 ಜನರನ್ನ ಕರೆದುಕೊಂಡು ಬನ್ರಿ, ಪರಲೋಕದ ಹಬ್ಬ. वो 5 आदमी को आप लेके आए, ये स्वर्ग का एक त्योहार हम बना ಯೇಸು ಈ ಲೋಕದಲ್ಲಿ ಹುಟ್ಟುವಾಗ कब यीशु मसीह इस धरती पे जन्मा, ರಕ್ಷಣೆ ಬಿಡುಗಡೆ ಆಯಿತು. उद्धार इस धरती पे आया. ಎರಡನೇದಾಗಿ ನೋಡೋಣ. दूसरा संगति को हम लेंगे. ಎರಡನೇದಾಗಿ दूसरा 1ನೇ ಅಧ್ಯಾಯದ पहले अध्याय का 28ನೇ ವಚನ. 28 पद, पहले अध्याय का 28 पद. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ದ ಫೇವರ್ ಆಫ್ ಗಾಡ್, ದೇವರ ಒಂದು ದಯೆ ನಮ್ಮ ಮೇಲೆ ಬಂತು. प्रभु की अनुग्रह हमारे ऊपर आया. ಅರ್ಥ ಆಗಿಲ್ಲ? आपको पता नहीं चला? ದೇವರ ದಯೆ ಹೊಂದಿದವಳೆ, प्रभु की अनुग्रह पाने वाले, ಆತನ ಹುಟ್ಟುವಿಕೆಯಲ್ಲಿ उसकी जन्म में ದೇವರ ದಯೆ ನಮ್ಮ ಮೇಲೆ ಬಿಡುಗಡೆ ಆಗಿದೆ. प्रभु की एक दया हमारे ऊपर आया है. ಹಾಲೆಲೂಯಾ. हालेलुया. ದೇವರ ದಯೆ, प्रभु की अनुग्रह, ದೇವರ ದಯೆ ನಮ್ಮ ಮೇಲೆ ಬಂದಿದೆ ರೀ. प्रभु की अनुग्रह हमारे ऊपर आया ಮರಿಯಳಿಗೆ है. ದೇವರು ಹೇಳ್ತಾ ಇದ್ದಾನೆ, मरियम को बहुत बोल ದೇವರ रहा ದಯೆ है, ಹೊಂದಿದವಳೆ, प्रभु की अनुग्रह पाने वाली, ನಿನಗೆ ದೇವರ ದಯೆ ದೊರಕಿತ್ತು. प्रभु की अनुग्रह आपने ದೇವರ पाया ದಯೆ है. ನಿನಗೆ ದೊರಕಿದೆ. प्रभु की अनुग्रह आपने पाया है. ದೇವರ ಫೇವರ್ ನಿನ್ನ ಮೇಲೆ ಬಂದಿದೆ. प्रभु की अनुग्रह आपके ऊपर ದೇವರ आया है. ಕರುಣೆ ನಿನ್ನ ಮೇಲೆ ಬಂದಿದೆ. प्रभु की दया आपके ऊपर आया ಈ है. ಒಂದು ಕ್ರಿಸ್ಮಸ್ ಒಂದು ಸಂದರ್ಭದಲ್ಲಿ ये क्रिसमस की एक छोटी संदर्भ में ನಿಮ್ಮ ಮೇಲೆ आपके ऊपर ರಕ್ಷಣೆ ಮಾತ್ರ ಅಲ್ಲ, उद्धार उतना ही नहीं, ನಿಮ್ಮ ಮೇಲೆ आपके ऊपर ದೇವರ ದಯೆ ಕೂಡ ಇಳಿದು ಬಂದಿದೆ. प्रभु की अनुग्रह भी आया ಏನು है. ದೇವರ ದಯೆ? क्या अनुग्रह ತನ್ನ की मतलब? ಒಬ್ಬನೇ ಮಗನನ್ನ ನಮ್ಮ ಮೇಲೆ ಕಳಿಸುವುದರ एक ಮೂಲಕವಾಗಿ ही लौते बेटे को आप इस धरती पर भेजने से ದೇವರು ತನ್ನ ದೊಡ್ಡ ತ್ಯಾಗವನ್ನ प्रभु ने एक अच्छा एक ನಮ್ಮ बहुत ಮೇಲೆ बड़ा त्याग ದಯೆಗೋಸ್ಕರವಾಗಿ हमारे ऊपर की अनुग्रह के लिए, ಇದರ ನಿಮಿತ್ತವಾಗಿ इसके निमित्त ತನ್ನ ಮಗನನ್ನು ಕಳಿಸಿಕೊಟ್ಟುವುದೇ. उसके पुत्र को उसने भेजा. ದೇವರು ನಿನ್ನನ್ನು ದಯೆ ಹೊಂದಿದವಳೇ ಎಂಬುದಾಗಿ ಕರೀತಾ ಇದ್ದ. इसलिए प्रभु कह रहा है कि आप अनुग्रह पाने वाले व्यक्ति ऐसे कह रहा है. ಹಾಲೆಲೂಯಾ. हालेलुया. ಇದು ದೇವರ ದಯೆ ನಮಗಿದ್ರೆ अगर प्रभु की अनुग्रह हमारे ऊपर रहेगा तो, ನಾವು ಹೇಳ್ತೀವಿ ದೇವರ ದಯೆ ನನಗಿದೆ ಎಂಬುದಾಗಿ ಹೇಳ್ತೇವೆ, अगर हम कहते हैं कि प्रभु की ಅದನ್ನು ನಾವು अनुग्रह है, ಅನುಭವಿಸಲ್ಲ. मगर वो उसको अनुभव नहीं करते हैं. ದೇವರ ದಯೆ ಅಂದ್ರೆ ಏನ್ ಗೊತ್ತಾ? प्रभु की अनुग्रह का मतलब क्या है? ಎಲ್ಲಿ ಕೈ ಇಟ್ಟರು ಕೂಡ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. किधर भी आप हाथ रखेंगे ಯಾವ तो प्रभु ಸ್ಥಳಕ್ಕೆ ಹೋದ್ರೂ ಕೂಡ अद्भुत, ದೇವರು ನಿಮಗೆ ಸಹಾಯ ಮಾಡ್ತಾನೆ. किधर किस जगह पे भी प्रभु आप चाहिए, प्रभु आपको ಎಲ್ಲಿಗೆ सहायता ಹೋದ್ರೂ करेगा. ಕೂಡ ದೇವರು ನಿಮಗೆ ಸಹಾಯ ಮಾಡ್ತಾನೆ. किधर भी जाइए प्रभु आपको सहायता करेगा. ಹಾಲೆಲೂಯಾ. हालेलुया. ಹೇಳ್ರಿ ಹಾಲೆಲೂಯಾ. ದೇವರು ನಮಗೆ ದಯೆ ಇಟ್ಟಿದ್ರ ನಿಮಿತ್ತವಾಗಿ प्रभु ने हमारे ऊपर अनुग्रह रखने के नाता ದೇವರು ನಿಮ್ಮನ್ನು ನಡೆಸ್ತಾ ಬರ್ತಾನೆ. प्रभु हमको चलाते आता है. ಹಾಲೆಲೂಯಾ. हालेलुया. ನೀವು ಮೊನ್ನೆ ನಾನು ಒಂದು ಸಿಸ್ಟರ್ ಫೋಟೋ ಹಾಕಿದೆ, ಎಷ್ಟು ಜನ ನೋಡಿದ್ರಿ? मैंने एक व्हाट्सएप में एक सिस्टर का 9 फोटो, ತಿಂಗಳ ಹಿಂದೆ ಅವರು ಆ ಒಂದು ಎಲ್ಲಿದ್ರು, ಕೋಮಾ ಸ್ಟೇಜ್ ಅಲ್ಲಿ ಇದ್ರು. 9 महीने के पीछे एक ಆಗ कोमा ಡಾಕ್ಟರ್ स्टेज- ಕೊಟ್ಟಂತ ಮಾತೇನು ಗೊತ್ತಾ? डॉक्टर ने दिया हुआ बात क्या है? ಇವಳು ಬದುಕಲ್ಲ, ये कभी भी नहीं जी सकती ಇವಳು है, ಬದುಕುವಂತ ಸ್ಟೇಜ್ ಕೂಡ ಇಲ್ಲ. कभी भी नहीं जीने का स्टेज में नहीं ಯಾವಾಗ है. ಏನ್ ಬೇಕಾದ್ರೂ ಆಗ್ಬಹುದು. कब क्या होता है पता नहीं है, ಅದು ಒಂದೇ ಒಂದು ನಂಬಿಕೆ, मगर एक ही विश्वास, ದೇವರು ಅವಳನ್ನು ಬದುಕಿಸ್ತಾನೆ ಎಂಬುದಾಗಿ. मगर प्रभु उसको जीवित रखेगा. ಅವರನ್ನು ಕಳೆದ ದಿನದಲ್ಲಿ ನೋಡಿದಾಗ मैं पिछले एक हफ्ते में उसको देखा, ಅವ್ರು ಹೇಳ್ತಾ ಇದ್ರು ದೇವರೇ ನನ್ನನ್ನು ಉಳಿಸಿಕೊಟ್ಟರು ಎಂಬುದಾಗಿ वो ಹೇಳ್ತಾ कह रही थी कि प्रभु ने मेरे को ಇದ್ರು. जीवित ಇದೇ ರೀ रखा. ದಯೆ, यही प्रभु की ಇದು अनुग्रह है, ದೇವರ ದಯೆ, यही प्रभु का ಇದು अनुग्रह है, ದೇವರ ದಯೆ. यही प्रभु की अनुग्रह है. ಪಕ್ಕದ ನೋಡಿ ಹೇಳ್ರಿ, ನೀನು ದೇವರ ದಯೆ ಹೊಂದಿದವರು. बगल वाले से कही कि आप प्रभु की अनुग्रह पाए, ದೇವರ ದಯೆ ನಿನ್ನ ಮೇಲಿದೆ. आपके ऊपर प्रभु की अनुग्रह है. ಹಾಲೆಲೂಯಾ. हालेलुया. ದೇವರ ದಯೆ ನಿನ್ನಲ್ಲಿದ್ರೆ अगर प्रभु की अनुग्रह आपके ऊपर रहेगा तो ಪಾಕೆಟ್ ಅಲ್ಲಿ 100 ರೂಪಾಯಿ ಇದ್ರು ನೀನು 1000 ರೂಪಾಯಿ ಇದ್ದಂಗೆ. पैकेट में अगर 100 रुपए रहेगा तो भी ದೇವರ 1000 ದಯೆ रुपए. ಇಲ್ಲ ಅಂದ್ರೆ ಕೋಟಿ ಇದ್ರು ನೀನು ಲಾಸ್ ಆದಂಗೆ. प्रभु की दया नहीं रहेगा तो 1 करोड़ रुपए रहेगा तो भी आप लाश से जी रहे हैं. ಹಾಲೆಲೂಯಾ. हालेलुया. ಹೇಳ್ರಿ ಪಕ್ಕದವ್ರಿಗೆ ನಂಬಿಕೆ ಅಂತ ಹೇಳಿ, ಈ ಹಬ್ಬದಲ್ಲಿ ನಿನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ದಯೆ ಇದೆ ತಾನೆ, ನಿಮ್ಮ ಮನೇಲಿ ಎಲ್ಲವೂ ಸಿಗತ್ ಹೋಗ್ಬಿಡು. अगर विश्वास से कहीं आपको कुछ भी नहीं रहेगा तो अनुग्रह आपके ऊपर है. ಹೇಳ್ರಿ ದೇವರ ದಯೆ ಇದೆ ತಾನೆ ನಿನಗೆ, आपके ऊपर अनुग्रह है ना, ನೀನ್ ಕಾರ್ ತಗೊಂತಿ ಅಂತ ಹೇಳ್ರಿ. आप कार ले लेंगे. ದೇವರ ದಯೆ ಇದೆ ತಾನೆ, ಪ್ರಭು ಕಿ ನೀನು ಮನೆ अनुग्रह- ಕಟ್ತಿ ಅಂತ आप घर ಹೇಳ್ರಿ. बनते ದೇವರ हैं. ದಯೆ ಇದೆ ತಾನೆ, ಪ್ರಭು ಕಿ ಯಾರಿಗೆ अनुग्रह ಬಾಡಿಗೆ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಬಾಡಿಗೆ ಸಿಗತ್ತೆ ಅಂತ ಹೇಳ್ರಿ. किसी को ದೇವರ ದಯೆ ಇದ್ರೆ ಪ್ರಭು ಕಿ ನಮ್ಗೆ ದಯೆ ಎಲ್ಲಿ ಇದೆ. ಸಿಗದೆ ಹೋದ ದೇವ್ರು ನಮ್ಗೆ ಕೊಟ್ಟೆ ಕೊಡ್ತಾನೆ ಅಂತ आपको ಮಾತನಾಡ್ರಿ. सब कुछ मिलेगा ऐसा कहीं है. ಇದೇ ದೇವರ ದಯೆ. यही अनुग्रह है. ಹಾಲೆಲೂಯಾ. हालेलुया. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. हालेलुया. ಇದನ್ನೇ ಮಾತನಾಡ್ರಿ. ದೇವ್ರ ಜನರು ನೋಡಿದಾಗ ನಿನ್ ದೇವ್ರ ದಯೆ ಇದೆ ಹೋಗಪ್ಪ. आप ಹಾಲೆಲೂಯಾ. सभी लोगों से कहिए कि प्रभु की अनुग्रह आपने पाया है, कहिए ಹಾಲೆಲೂಯಾ. हालेलुया. ನೀವು ಯಾರನ್ನಾದ್ರೂ ಒಬ್ಬರು ಮೀಟ್ ಮಾಡ್ಬೇಕಂತ ಹೋದ್ರೆ अगर किसी को आप भेंट करने के लिए जाएंगे तो ಸುಮ್ಮನೆ ಹೋದ್ರೆ ಭೇಟಿ ಮಾಡಕ್ ಆಗಲ್ಲ. आप चुप से जाएंगे तो आप भेंट के नहीं कर ಬೆಳಿಗ್ಗೆ सकते. ಎದ್ದು ಹೇಳ್ರಿ, ನಾನು ಒಬ್ಬರ ಪಾರ್ಟಿ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ, आज एक आदमी को मैं भेंट करने के लिए जा ಅರ್ಧ रहा हूँ, ಗಂಟೆ ಮೊದಲು ಹೋಗಲ್ಲ, एक आधा घंटे में नहीं होगा, ಹೋಗಲ್ಲ.
ಅದೇ ಅರ್ಧ ಗಂಟೆ ನಿಂತ್ಕೊಂಡು वो आधा घंटे रहने से ನಾನು ದೇವರ ದಯ ಹೊಂದಿದನು ಅಂತ ಮಾತಾಡ್ತೀನಿ, मगर देव प्रभु के ಸರಿಯಾದ अनुग्रह से- ಟೈಮಿಗೆ ಹೋಗ್ತೀನಿ, ಸರಿ- ಆ ಸರಿ ಪಾರ್ಟಿ ಸಮಯ- ಸರಿಯಾದ ಟೈಮಿಗೆ ಸಿಗ್ತಾನೆ. वो सही समय पे मेरे को मिलेगा, ನೀನ್ ದೇವರ ದಯ ಇಲ್ಲ ಅಂದ್ರೆ मगर प्रभु के अनुग्रह नहीं रहेगा तो ಅರ್ಧ ಗಂಟೆ ಇಲ್ಲ, ಒಂದ್ ತಾಸು ಲೇಟ್ ಹೋದ್ರೆ ಒಂದ್ ನಿಮ್ಗೆ ಸಿಗಲ್ಲ. 1 तास से पहले जाएंगे तो भी वो नहीं मिलेगा आपको. ಹಾಲೆಲೂಯಾ. हालेलुया. ದೇವರ ದಯ ಇದ್ರೆ मगर प्रभु की दया ನೀನು रहने से ಯಾವ್ದನ್ನ ಕೆಲಸ ಮಾಡ್ಬೇಕಂತ ಹೇಳ್ತೀವಿ ಅದನ್ನ ಬೇಗ 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 ದೇವರು ಸಹಾಯ ಮಾಡ್ತಾನೆ. आप कुछ काम करने के लिए सोचते हैं तो उस काम को पूरा करने के लिए प्रभु जल्दी से काम ಇದು करेगा. ನನ್ನ ಅನುಭವ, यही मेरा एक ಇದು ನನ್ನ अनुभव है. ಜೀವಿತದಲ್ಲಿ ಹಾದು ಬಂದಂತ ದೇವರ ಅನುಭವ. मेरे जीवन में वो ಇವತ್ತಿನವರೆಗೂ ದೇವರ ದಯದಿಂದ ನಾನು ದೇವರನ್ನ ನಡೆಸ್ತಾ ಬರಿದ. प्रभु की अनुग्रह से प्रभु आज तक चलाते आया है. हालेलुया. हालेलुया. ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ ನಾನು. मैं कल मैं एक बात कर रहा था. ಚಿಕ್ಕವರಿದ್ದಾಗ ಮೇಲೆ ಎತ್ತು ನೋಡಿದ ಅಯ್ಯೋ ಫ್ಲೈಟಾ ಅಂತ ಇದ್ದೆ. मैं छोटा था उस समय में ऊपर जाने वाला विमान को देखकर कह रहा था. ನನಗೆ ಗೊತ್ತಾಯ್ತು ಅಷ್ಟು ದೊಡ್ಡದ ಅಂತ, ಹತ್ರ ನೋಡಿದ್ಮೇಲೆ ಗೊತ್ತಾಯ್ತು. उस फ्लाइट को उतना छोटा है क्या आगे ನಾನು नजदीक में से पता चला. ನೋಡಕ್ಕಾದ್ರೂ ಸಿಗತ್ತಾ ಅಂತ ಒಂದಿನ ಆಲೋಚನೆ ಮಾಡಿದೆ. मेरे को उसको देखने के लिए मिलता है क्या, मैंने ऐसा ಆದ್ರೆ सोचा. ದೇವರ ದಯೆ 1000 ಟೈಮ್ಗಿಂತಲೂ ಹೆಚ್ಚು ಓಡಾಡುವಂತ ದೇವರ ಕೃಪೆ मगर ಕೊಟ್ಟಾನೆ. प्रभु की अनुग्रह 1000 से ऊपर मैं उस ಹಾಲೆಲೂಯಾ. ದೇವರ ದಯೆ ಇದ್ರೆ मगर प्रभु की अनुग्रह रहेगा तो ನೀನು ಆಶೀರ್ವಾದ ಹೊಂದಿದವನೇ. आप आशीष पाने वाले व्यक्ति हैं. ಹಾಲೆಲೂಯಾ. हालेलुया. ಹೇಳ್ರಿ ಹಾಲೆಲೂಯಾ. हालेलुया. ಮುಂದಿನ ಮಾತೇನು? आगे का बात क्या है? 2ನೇ ಅಧ್ಯಾಯದ 14ನೇ ವಚನ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 14ನೇ ವಚನ. लूक के सुसमाचार 2 अध्याय का 14 पद. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಅಸಮಾಧಾನ. ಹಾಲೆಲೂಯಾ. हालेलुया. ಹೇಳ್ರಿ ಪೀಸ್ ಅಂಟು ಯು. शांति आपकी हो. ಶಲೋಮ್. शलोम. ಸಮಾಧಾನ. शांति. ಹಾಲೆಲೂಯಾ. हालेलुया. ಕ್ರಿಸ್ಮಸ್ ಅಂದ್ರೆ क्रिसमस का मतलब ಸಮಾಧಾನ. एक शांति है. ಆದ್ರೆ ಕ್ರಿಸ್ಮಸ್ ಅಂದ್ರೆ ಕೆಲವ್ರ ಮನೆಯಲ್ಲಿ ಅಸಮಾಧಾನ. मगर क्रिसमस का मतलब बहुत लोगों के ಈ लिए ಡ್ರೆಸ್ಸೇ ಕೇಳಿದ್ದೆ ನನಗೆ ನೀವು ಕೊಡ್ಸಿಲ್ಲ, यही ड्रेस मैंने पूछा था आपने ಇದೇ नहीं दिया. ಕೊಡಿಸ್ಬೇಕಂತ ಹೇಳಿದ್ರೆ ನನಗೆ ನೀವು ಕೊಡ್ಸಿಲ್ಲ. यही मैंने बोला था आपने नहीं दिया मेरे को. ಅವತ್ತಿನ ದಿನನೇ ಯಾವುದೋ ರಾಂಗ್ ಸ್ಟಾರ್ ಹಚ್ಚಿಬಿಟ್ಟಿರ್ತಾರೆ ಅವ್ರ ಮನೆಯಲ್ಲಿ. ये रॉन्ग स्टार को ही उधर ही लगा देते हैं उस दिन. ಬೆಳಿಗ್ಗೆನೆ ನೋಡ್ದ್ಯಾ ಇವತ್ತೆ ಹಬ್ಬದ ದಿನನೇ ಕಾರ ಮಾಡ್ಬಿಟ್ಟಿದ್ಯಾ. सुबह में बहुत एक तिका आपने कर लिया है. ಗಲಾಟೆ. गलाटा है. ಆದ್ರೆ ಕ್ರಿಸ್ಮಸ್ ಅಂದ್ರೆ मगर क्रिसमस का ಸಮಾಧಾನ. शांति है. ಪಕ್ಕದ ನೋಡಿ ಸಮಾಧಾನಪ್ಪ. बगल वाले से कहिए कि शांति है. ಇವತ್ತೆಲ್ಲ ಈ ಸರಿ ಎಲ್ಲ ಹೇಳ್ತಾ ಇರಿ ಸಮಾಧಾನ. शांति हो. ಅಡಿಗೆ ಲೇಟ್ ಆಯ್ತು ಸಮಾಧಾನ. शांति हो. ಹಾಲೆಲೂಯಾ. हालेलुया. ಟ್ರಾಫಿಕ್ ಸಮಾಧಾನ. ट्रैफिक शांति हो. ಅಲ್ಲಿಯವರೆಗೂ ಮನುಷ್ಯನಿಗೆ ಸಮಾಧಾನ ಇರಲಿಲ್ಲ. कब तक उस दिन तक ಮನುಷ್ಯನ ಜೀವಿತದಿಂದ ಸ್ಟೇಬಲ್ ಇರಲಿಲ್ಲ. एक शांति नहीं ಯೇಸು था. ಯಾವಾಗ ಹುಟ್ಟಿ ಬಂದನೋ कब यीशु मसीह जन्मा, ಜಗತ್ತಿನೊಳಗೆ ಸಮಾಧಾನವನ್ನು ಆತನು ಸ್ಥಾಪಿಸುವುದಕ್ಕಾಗಿ ಆತನು ಬಂದಿದ್ದಾನೆ. संसार पे शांति देने के लिए वो आया ಇದು है. ಯೇಸು ಹುಟ್ಟಿದಾಗ मगर यीशु मसीह कब जन्मा, ಆದಂತ ಕಾರ್ಯ. यही काम हुआ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, वो आकाश के ऊपर परमेश्वर की ಭೂಲೋಕದಲ್ಲಿ महिमा, ಮನುಷ್ಯರೊಳಗೆ पृथ्वी पर ಸಮಾಧಾನ. मनुष्यों को जिनसे प्रसन्न है शांति हो. ಹಲ್ಲೆಲೂಯಾ. हालेलुया. ಮೂರನೇ ಕಾರ್ಯ तीसरा काम ಸಮಾಧಾನ. शांति. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. एक पुत्र हमको ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. एक आडलित उसके ऊपर ಅದ್ಭುತ ಸ್ವರೂಪನು, अद्भुत स्वरूप, ಆಲೋಚನಕರ್ತನು, आलोचना, ಪರಾಕ್ರಮಿಯಾದ ದೇವರು, पराक्रमी प्रभु, ನಿತ್ಯನಾದ ತಂದೆ, नित्य रहने वाला परमेश्वर, ಸಮಾಧಾನದ शांति का प्रभु. ಯೇಸು ಹುಟ್ಟಿದಾಗ कब यीशु मसीह जन्मा, ಸಮಾಧಾನವನ್ನ ಈ ಲೋಕದಲ್ಲಿ ಆತನು ಹೊತ್ತು ತಂದನು. उसने शांति को इस धरती पर लेके आया. ಪರಲೋಕ ಸಮಾಧಾನ ಹೊತ್ತು ತಂದನು, ವರದ ಮಗನು ನಮಗೆ ದೊರೆತನು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ನಿತ್ಯನಾದ ತಂದೆ, ಸಮಾಧಾನ ಪ್ರಭುವು, ವರದ ಮಗನು ನಮಗೆ ದೊರೆತನು. ಹಾಗಿದ್ರೆ ಯೇಸು ಹುಟ್ಟಿದಾಗ कब यीशु मसीह जन्मा, ಮನುಷ್ಯರೊಳಗೆ ಗಲಿಬಿಲಿ ಇತ್ತು. ಯಾರು ನಮಗೆ ಮಾರ್ಗ ತೋರಿಸ್ತಾರೆ, कौन हमको मार्ग दिखाएगा, ಯಾರು ನನ್ನ ಕುಟುಂಬಕ್ಕೆ ಸಮಾಧಾನ ಕೊಡ್ತಾರೆ, कौन हमारे परिवार के लिए ಯಾರು ನನ್ನ ಜೀವಿತಕ್ಕೆ ಒಂದು ಸಮಾಧಾನವನ್ನು ಕೊಡ್ತಾರೆ. कौन हमारे परिवार के लिए कौन शांति देगा. ನೀನು ಯೇಸುವಿನ ಹೆಸರಿನಲ್ಲಿ ಒಂದೊಂದು ಮನೆಯಲ್ಲಿ ಕಾಲಿಡುವಾಗಲೂ कब यीशु मसीह के नाम से आप एक घर पे पांव ನೀನು रखेंगे, ಒಂದು ಕುಟುಂಬಕ್ಕೆ ಸಮಾಧಾನವನ್ನು ತಲುಪಿಸುವಂತ आप ವ್ಯಕ್ತಿ. शांति को उस घर पे लेके जाएंगे. ಹಾಲೆಲೂಯಾ. हालेलुया. ಆ ಸಮಾಧಾನ असमाधान, ಯೇಸು ಹುಟ್ಟಿದಾಗ कब ಈ समाधान, ಭೂಮಿ ಮೇಲೆ ದೇವರು ಉಂಟು ಮಾಡಿದನು. प्रभु उस समाधान को लेके आया. ಹಾಲೆಲೂಯಾ. हालेलुया. ಎಷ್ಟು ಜನ ಇವತ್ತು ಆ ಸಮಾಧಾನವನ್ನು ಹೊತ್ತುಕೊಂಡು ಹೋಗೋದಕ್ಕೆ ಬಯಸ್ತಾರೆ? कितने लोग उस शांति को लेके जाके जाने वाले. ಯೇಸು ಹುಟ್ಟಿದಾಗ कब यीशु मसीह जन्मा, ನನ್ನ ಜೀವಿತದಲ್ಲಿ ರಕ್ಷಣೆ ಬಂದದ್ದು ಮಾತ್ರ ಅಲ್ಲ, मेरे जीवन में ದೇವರ उद्धार ದಯೆ आया. ಬಂದದ್ದು ಮಾತ್ರ ಅಲ್ಲ, प्रभु की ದೇವರ ಸಮಾಧಾನ, प्रभु की शांति, ಪರಲೋಕದ ಸಮಾಧಾನ ಭೂಮಿ ಮೇಲೆ स्वर्ग की ಆತನು शांति, ಸ್ಥಾಪಿಸಿದನು. वो स्वर्ग की शांति को इस भूमि पे वो लेके आया.
ಹಾಲೆಲೂಯಾ. हालेलुया। ಶಿಷ್ಯರೆಲ್ಲರೂ ಗಲಿಬಿಲಿಯಿಂದ ಇದ್ದಾರೆ. चेले सभी एक डर से है, डर ಯೇಸು से ಬಂದು ಅವರ ನಡುವೆ ನಿಂತು प्रभु आके उनके बीच में खड़ा होकर ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಾಗ आपको शांति हो ऐसा उसने ಅವರಿಗಿರುವಂತ कहा। ಎಲ್ಲ ಭಯ ಹೊರಟೋಯ್ತು. उनको रहने वाले सारी डर निकल गया। ಇವತ್ತು ಕೊರೋನಾ ವೈರಸ್ ಇಂದ ಭಯಪಟ್ಟಿರುವಂತ ಜನರಿಗೆ आप कोरोना वायरस से अब डरने वाले लोग, ಕ್ರಿಸ್ಮಸ್ ಸಂದೇಶ ಏನು? क्रिसमस की संदेश क्या है? ಸಮಾಧಾನ. शांति हो। ಯಾವಾಗ ಸಮಾಧಾನ ಅಂತ ಹೇಳ್ತಿರೋ कब शांति आप कहते हैं, ಸುತ್ತಲಿರುವಂತ ಎಲ್ಲ ವೈರಸ್ ದೂರ ಹೋಗ್ತದೆ. आपकी बगल में रहने वाले सारे वायरस दूर चला जाएगा। ಪಕ್ಕದವ್ರ ಮೇಲೆ ಶೋಲ್ಡರ್ ಮೇಲೆ ಕೈ ಇಟ್ಟು ಹೇಳ್ರಿ, ನಿನ್ ಕುಟುಂಬಕ್ಕೆ ಸಮಾಧಾನ. बगल वाले से शोल्डर के ऊपर बोलिए शांति हो। ಎಲ್ಲೆಲ್ಲಿ ಗಲಿಬಿಲಿ ಆಗಿದ್ದೀರೋ क्यों आप ದೇವರ ಸಮಾಧಾನ ನಿನ್ನ ಮನೆ ನಾಳಲಿ. प्रभु की शांति आपके घर पे ऊपर आए है। ಹಲ್ಲೆಲೂಯಾ. हालेलुया। ಕ್ರಿಸ್ತನಿಂದ ಸಮಾಧಾನವು ನಿಮ್ಮ ಮನೆಯನ್ನು ಆಳಲಿ. मसीह से हुआ एक शांति आपको ऊपर राज्य करे। ಹಲ್ಲೆಲೂಯಾ. हालेलुया। ನಂಬ್ತೀರಾ? ಹಾಗಿದ್ರೆ ಯೇಸು ಸ್ವಾಮಿ ಹುಟ್ಟಿದಾಗ ಇದಾಯ್ತಾ ಇಲ್ವಾ? यीशु मसीह पैदा होने के समय में ये सभी होया कि नहीं है? ಸಮಾಧಾನ ಬಂತು, ಅಲ್ಲಿ शांति आया, ಗಲಿಬಿಲಿಗಳು ಹೊಟ್ಟೋದು, सभी एक डर निकल गया, ಹೋರಾಟಗಳು ಹೊಟ್ಟೋದವು. एक होराट निकल गया। ಹಲ್ಲೆಲೂಯಾ. हालेलुया। ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, इसलिए मैं कल कह रहा था, ಯೇಸು ಹುಟ್ಟಿದಾಗ कब यीशु मसीह जन्मा? ಒಂದು ಬೆತ್ಲೆಹೇಮ್ ಮೇಲೆ ಆತನು ಹುಟ್ಟಿದನು. बेथलेहम में वो जन्मा। ಬೆತ್ಲೆಹೇಮ್ ಮೇಲೆ ಹುಟ್ಟಿದಾಗ बेथलेहम में कब ಆ जन्मा? ಸ್ಥಳಕ್ಕೆ ಯಾವ ಬೆಲೆ ಇರಲಿಲ್ಲ. उस स्थल को कुछ भी एक ये नहीं था, नाम ಯಾರು नहीं ಅದನ್ನು था, ನೋಡುವುದಕ್ಕೆ ಕೂಡ ಬರ್ತಾ ಇರಲಿಲ್ಲ. कोई भी उस जगह पे नहीं ಆದ್ರೆ आता ಯೇಸು था। ಹುಟ್ಟಿದಾಗ कब यीशु मसीह उस जन्मा, ಆದ್ರೆ ಎಲ್ಲಾ ಕಡೆಯಿಂದ ಆ ಸ್ಥಳವನ್ನು ನೋಡುವುದಕ್ಕಾಗಿ ಜನರು ಬರ್ತಾ ಇದ್ದಾರೆ. सभी लोग उस जगह को देखने के लिए लोग आए। ಯಾಕೆ? क्यों? ಯೇಸು ಹುಟ್ಟಿದಾಗ यीशु मसीह ಆ जन्म ಸ್ಥಳಕ್ಕೆ ಬೆಲೆ ಬಂತು. उस स्थल ನಿನ್ನಲ್ಲಿ ಯೇಸು को ಹುಟ್ಟಿದಾಗ मोल आया। कब यीशु ನಿನ್ನ मसीह ಜೀವಿತಕ್ಕೆ ಒಂದು ಬೆಲೆ ಬರ್ತದೆ. आपके जीवन के लिए एक मोल आएगा। ಯಾವಾಗ ಯೇಸು ಹುಡ್ತಾನ ನಿನ್ನೊಳಗೆ, कब यीशु मसीह आपके अंदर पैदा ನಿನ್ನಲ್ಲಿ होगा, ಸಮಾಧಾನ ಉಂಟಾಗ್ತದೆ. आपके अंदर शांति ಯೇಸು ಯಾವಾಗ होगा। ನಿನಗೆ ರಕ್ಷಕನಾಗಿ ಬರ್ತಾನೋ, कब आपके जीवन में यीशु मसीह ನೀನು उद्धार करता ಅನೇಕರನ್ನು है, ರಕ್ಷಿಸುವುದಕ್ಕೆ ದೇವರು ನಿನ್ನನ್ನು ಇಟ್ಟಿರ್ತಾನೆ. बहुत लोगों को उद्धार देने के लिए आपको ಯಾವಾಗ चलाएगा। ಯೇಸು ನಿನ್ನಲ್ಲಿ ಹುಟ್ಟಿರ್ತಾನೋ, कब यीशु मसीह आपके अंदर जन्मेगा, ನಿನ್ನ ಮೂಲಕವಾಗಿ ಅನೇಕರಿಗೆ ದಯೆ ಉಂಟಾಗತ್ತೆ. बहुत लोगों को आपके द्वारा अनुग्रह मिलेगा। ಹಾಲೆಲೂಯಾ. हालेलुया। ಲಾಬಾನ ಹೇಳ್ತಾನೆ, ನೀನು ಬರೋದಕ್ಕಿಂತ ಮೊದಲು ನನಗಿದ್ದು ಸ್ವಲ್ಪ, लाबान कहता है कि तू आने के पहले मेरे ಆದ್ರೆ को ನಿನ್ನ सब ನಿಮಿತ್ತವಾಗಿ छोड़ा, मगर आपके ದೇವರು लिए ನನ್ನನ್ನು ಆಶೀರ್ವಾದ ಮಾಡುತ್ತಾನೆ. प्रभु मेरे को आशीष किया है। ಯಾವ ಮಕ್ಕಳು, कौन ಯಾವ बच्चे? ದೇವರ ಮಕ್ಕಳು कौन देव ಯಾವ प्रभु बच्चे? ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೋ, कि कौन सा फैक्ट्री में काम ಯಾವುದೇ करते हैं, ಕಂಪನಿಯಲ್ಲಿ ಕೆಲಸ ಮಾಡ್ತಾರೋ, कौन सा कंपनी में काम ಯಾವುದೇ करते हैं, ಸ್ಥಳದ ಕೆಲಸ ಮಾಡ್ತಾರೋ, कौन से स्थल पे काम ಅವರ कर रहे हैं, ನಿಮಿತ್ತವಾಗಿ उसके निमित्त ದೇವರ ದಯೆ प्रभु ಆ के अनुग्रह ಫ್ಯಾಕ್ಟರಿ ಮೇಲೆ ದೇವರು ತುಂಬಿಸ್ತಾನೆ. वो फैक्ट्री पे ऊपर प्रभु की अनुग्रह आएगा। ಹಾಲೆಲೂಯಾ. हालेलुया। ಒಬ್ಬ ಯೋಸೇಫನ ನಿಮಿತ್ತವಾಗಿ ದೇವರು 44ನ ಮನೆಯನ್ನು ದೇವರು ಆಶೀರ್ವಾದ एक ಮಾಡಬೇಕಾಗಿದೆ. यूसुफ के कारण 44 के घर को प्रभु ಒಬ್ಬ ने आशीष ಯಾಕೋಬನ किया। ನಿಮಿತ್ತವಾಗಿ ದೇವರು ಲಾಬಾನನ ಮನೆಯನ್ನು ಆಶೀರ್ವಾದ ಮಾಡಬೇಕಾಗಿದ್ರೆ, एक याकूब के कारण लाभान के घर में प्रभु आशीष ನಿನಗಿರುವಂತ करने ದೇವರ वाला है। ದಯೆಯ ನಿಮಿತ್ತವಾಗಿ ನೀನು ಅನೇಕರಿಗೆ ಆಶೀರ್ವಾದ. आपके ऊपर रहने वाले प्रभु के अनुग्रह के द्वारा आप बहुत लोगों को आशीष करेंगे। ನಿಜವಾದ ಕ್ರಿಸ್ಮಸ್ ಏನ್ ಗೊತ್ತಾ? यही एक सच्चा क्रिसमस है। ಒಂದೊಂದು ಮನೆ ನೀನು ವಿಸಿಟ್ ಮಾಡಿದ್ರು ಕೂಡ ಪರಲೋಕದ ಸಮಾಧಾನ ಅವರ ಮನೆಗೆ ರಿಲೀಸ್ ಆಗಬೇಕು. कौन से एक घर में आप जाएंगे, उन लोगों को प्रभु की एक स्वर्ग की शांति को उनको घर पे लेना है। ಆದ್ರೆ ನಾವು ಎಂತ ಬಿಲಿವರ್ ಇದೀವಿ ಅಂದ್ರೆ, कैसे हम विश्वासी है कि ಅವ್ರ ಮನೆಗೆ ಹೋದ್ರೆ ಇರೋ ಸಮಾಧಾನ ಹಾಳು ಮಾಡಿ ಬರ್ತೀವಿ. उस घर पे हम जाएंगे तो रहने वाला एक समाधान भी शांति भी चला जाएगा। ಇಬ್ರು ಚೆನ್ನಾಗಿರ್ತಾರೆ ಪಾಪ, दो अच्छे रहते हैं, ಹಾಕ್ಬಿಟ್ಬಿಡ್ತಾರೆ, ಏನೋ ಒಂದು ಕಿಡಿ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. कुछ उनके बीच में कुछ कड़वापन डाल के चले जाते हैं। ಯಾಕೋ ನಿಮ್ಮ ಹೆಂಡತಿ ಯಾರನ್ನ ನೋಡ್ತಾ ಇದ್ರು ಅಂದ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಪಾಪ ಏನನ್ನ ಯಾರ ನೋಡಿರ್ತಾರೋ ಗೊತ್ತಿಲ್ಲ, ಸುಮ್ಮನೆ ಅವ್ರನ್ನ ಹಚ್ಬಿಟ್ಟು ಗಲಿಬಿಲಿ ಹಚ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. वैसे कुछ संगति करके वो लोग चले जाते हैं। ಹಲ್ಲೆಲೂಯಾ. हालेलुया। ಸಭೆಗಳಲ್ಲಿ, कलीसिया में, ಕುಟುಂಬಗಳಲ್ಲಿ परिवार में ಕಟ್ಟುವಂತದ್ದೇ वो बांधने ದೇವರ सकते- ಸಮಾಧಾನ. प्रभु की एक समाधान शांति है। ಇವತ್ತು ಹೇಳ್ತೀರಾ, आज कहते हैं कि ನನ್ನ ಫ್ರೆಂಡ್ಸ್ ಮನೆಗೆ ನಾನು ಕಾಲಿಟ್ರೆ अगर मेरे दोस्त के घर में मैं पाँव ಅವರ रखूंगा, ಮೇಲೆ ನನ್ನ ಪರಲೋಕದ ಸಮಾಧಾನ ಬಿಡುಗಡೆ उनके ಮಾಡ್ತೇನೆ. ऊपर स्वर्ग की एक शांति को मैं बोलूंगा। ನನ್ನ ಸ್ನೇಹಿತರನ್ನ ನಾನು ಭೇಟಿ ಮಾಡಿದ್ರೆ, अगर मेरे दोस्त को मैं भेंट करेगा तो, ನಾನು ಯಾರ ಮನೆಗೆ ಹೋದ್ರು ಕೂಡ, मैं किसी घर पे जाएगा तो ನಮ್ಮೂರಲ್ಲಿ हमारे घर पे, हमारे गांव ಪ್ರತಿ में ಮನೆಗೂ हर एक घर पे ಒಂದು ಫ್ರೂಟ್ ಬಾಸ್ಕೆಟ್ ಅನ್ನು ರೆಡಿ ಮಾಡಿ फ्रूट बास्केट रेडी करके ಪ್ರತಿ ಮನೆಗೂ ಫ್ರೂಟ್ ಅನ್ನು ಹಂಚ್ತಾರೆ. हर एक घर में जाके फ्रूट देते हैं। ಆಗ ಅವ್ರ ಮನೆಯಿಂದ ಏನಾದ್ರು ಒಂದು ಕೊಡ್ತಾರೆ, ಅವರು ತಗೊಂಡ್ ಬರ್ತಾರೆ. उन घर से भी वो कोई कुछ देता है। ಇವತ್ತು ನೀವೊಂದು ಕೆಲಸ ಮಾಡ್ರಿ, आज आप कुछ कीजिए, ಇವತ್ತಿಂದ आज से ಎಷ್ಟು ಸಾಧ್ಯವಾಗುತ್ತೋ कितना आपको साध्य होता है ಕ್ರಿಸ್ಮಸ್ ಬರೋಷ್ಟೊಳಗಾಗಿ क्रिसमस आने तक ಮನೆಗೆಲ್ಲ ವಿಸಿಟ್ ಮಾಡ್ರಿ, घर सभी घर को विजिट ಹೋಗಿ ಇಷ್ಟೇ ಹೇಳ್ರಿ, वो जाके ಆ इतना ಮನೆಗೆ कहिए, ಶಾಂತಿ ಉಂಟಾಗ್ಲಿ ಅಂತ आपके ಪ್ರಾರ್ಥನೆ घर में शांति हो, ಮಾಡಿ. ಸಮಾಧಾನ ಉಂಟಾಗ್ಲಿ ಪ್ರಾರ್ಥನೆ शांति ಮಾಡ್ರಿ. हो ऐसा करके प्रार्थना ಯೇಸುವಿನ ಹುಟ್ಟುವಿಕೆಯಲ್ಲಿ ಉಂಟಾದ ಸಮಾಧಾನ ಮನೆಯಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆ कीजिए। ಮಾಡಿ. यीशु मसीह जन्मने का एक शांति उनके घर पे आए ऐसा ಆ कहिए। ಮನೆಯಲ್ಲಿರುವಂತ ಅಸಮಾಧಾನ ಹೊರಟೋಗಿ ದೇವರ ಸಮಾಧಾನ ಆ ಮನೆಗೆ ಬರಲಿ. उस घर में रहने वाले अशांति निकल कर प्रभु शांति देगा। ಒಂದು ದಿನ ಅವ್ರು ನಿಮಗೆ ಕರೆದು ಹೇಳ್ತಾರೆ, एक दिन वो बुला के आपसे कहेंगे,
ನೀವು ಬಂದು ಹೋದ ನಂತರ ನಮ್ಮ ಮನೆಗೆ ಸಮಾಧಾನ ಆಯ್ತು. आप आके जाने के बाद हमारे घर में शांति मिला. ನಾನು ಮತ್ತು ಪಾಸ್ಟರ್ ಜಾನ್ ಅವರು ಒಂದು ಮನೆ ವಿಸಿಟ್ ಮಾಡಿದ್ವಿ. हम दोनों मिलके घर पे विजिट किए थे 2 ದಿನದ ಹಿಂದೆ. 2 दिन के पहले. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, उन्होंने एक ही बात की, ನೀವು ಯಾವಾಗ ಬಂದು ಹೋದ್ರು आपने कब आके चले गए. ನಮ್ಮ ಮನೆಯಲ್ಲಿ ಎಲ್ಲ ಸಮಾಧಾನ ನಮಗೆ ಸಿಕ್ಕಿದೆ. उस दिन से बहुत शांति हमारे घर पे आया है. ಹಾಲೆಲೂಯಾ. हालेलुया. ಅಂತದನ್ನ ಸಾಕ್ಷಿಯನ್ನ ದೇವರು ಬಯಸ್ತಾನೆ. वही साक्षी आपके जीवन से ನೀವು प्रभु ಯಾರ चाहता ಮನೆಗೆ है. ಕಾಲಿಟ್ಟರು ಕೂಡ किसी घर पे आप पाँव रखे, ಅವ್ರ ಮನೆಗೆ ಸಮಾಧಾನ ಉಂಟಾಗಬೇಕು. उन लोगों को शांति बोलिए. ಹಾಲೆಲೂಯಾ. हालेलुया. ಇದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾನ್ರಿ. इसलिए प्रभु यीशु मसीह इस संसार पे आया, ಮೊದಲದಾಗಿ क्योंकि ಯೇಸುವಿನ ಹುಟ್ಟುವಿಕೆಯಿಂದ एक पहले यीशु की जन्म से ಸಮಾಧಾನ, समाधान, ರಕ್ಷಣೆ, उद्धार, ದೇವರ ದಯೆ, प्रभु की अनुग्रह, ಮೂರನೇದಾಗಿ तीसरा प्रभु की शांति, ಸಮಾಧಾನ, शांति, ಮತ್ತು ನಾಲ್ಕನೇದಾಗಿ ನೋಡೋಣ. और चौथा हम देखेंगे ದೇವರ ವಾಕ್ಯ ಹೇಳ್ತದೆ, प्रभु की वचन कहता है ಅಲ್ಲಿ ದೇವರು ಅವರಿಗೆ ಒಲಿಯುತ್ತಾನೆ प्रभु उनको मिलेगा. ಮತ್ತು ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. इसलिए उसको प्रभु को वो आराधना करते हुए कहे, ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಅವರು ಸಂತೋಷ ಪಟ್ಟರು ಎಂಬುದಾಗಿ ಹೇಳ್ತದೆ ದೇವರ ವಾಕ್ಯ. वो बहुत आनंदित हो गए. सब प्रभु की वचन का ದೇವರ ಸಂತೋಷ, प्रभु की एक संतोष, ದೇವರ ಒಂದು ಸಂತೋಷ, प्रभु की एक संतोष, ಕರ್ತನ ಸಂತೋಷ, प्रभु की एक खुशियां, ಪರಲೋಕದ ಸಂತೋಷ स्वर्ग के खुशियां ಭೂಮಿ ಮೇಲೆ ಇಳಿದು ಬಂತು ರೀ. धरती पर आया है. ಪರಲೋಕದ ಸಂತೋಷ स्वर्ग के खुशियां ಅದು 2:10 ಹೇಳಲ್ಪಟ್ಟಿದೆ ನೋಡ್ರಿ. दूसरा ಜನರಿಗೆಲ್ಲರಿಗೂ संसार के सभी लोगों को, ಮಹಾ ಸಂತೋಷ. इस संसार को सभी लोगों को एक अच्छा एक संतोष मिला है. ಒಬ್ರು ಹಾಡ್ತಾರೆ ಕೇಳಿದ್ದೀನಿ ನಾನು, एक- ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಡಲ್ಲಿ ಸಂತೋಷ ಇದೆ, ಆದ್ರೆ ಮುಖದಲ್ಲಿ ಸಂತೋಷ, ಮುಖದಲ್ಲಿ ಸಿಟ್ಟಿದೆ. ಸಂತೋಷ ಉಕ್ಕುತ್ತೆ ಅಂದ್ರೆ ಹಾಡಲ್ಲಿ ಸಂತೋಷ ಹಾಡ್ತಾ ಇದೀವಿ, ಆದ್ರೆ ಸಂತೋಷ ಎಲ್ಲಿಲ್ಲ. मगर गाने पे आनंद है, मगर उसके अंदर आनंद नहीं है. ಆನಂದಿ ಆನಂದ ಹೇ, यीशु के हाँ। चरणों में, ಯೇಸುಗೆ. चरणों में. ಅದು ಚರ್ಚಲ್ಲಿ ಮಾತ್ರ. ಮನೆಯಿಂದ ಹೋದ್ಮೇಲೆ ಏನಾಯ್ತು ಅಂದ್ರೆ ಚರ್ಚಿಗೆ ಹೋಗಿ ಬಂದ್ರ ಏನು ಮುಖದಲ್ಲೇ ಇರಲ್ಲ ಸಂತೋಷ. उसके एक चेहरे पे नहीं है आनंद. ಆದ್ರೆ ಯೇಸು ಹುಟ್ಟುವಾಗ कब यीशु मसीह ಸಣ್ಣ ಸಂತೋಷ ಅಲ್ಲ, एक छोटा सा आनंद ಮಹಾ नहीं, ಸಂತೋಷ. एक बड़ा एक आनंद है. ಈ ಲೋಕದಲ್ಲಿ ಸಿಗದೇ ಇರುವಂತ ಸಂತೋಷ, इस संसार पे किधर भी नहीं मिलेगा वो ಮಹಾ आनंद. ಸಂತೋಷವನ್ನ वो आनंद को ಯೇಸು ಈ ಯೇಸು ಭೂಮಿ ಮೇಲೆ ತೆಗೆದುಕೊಂಡು ಬಂದನು. इस धरती पर उसको लेके हालेलुया. हालेलुया. ಹೇಳ್ರಿ, ಸಂತೋಷ ಉಕ್ಕೆ ಉಕ್ಕುತ್ತೇನಾ? ಎಲ್ಲಿಂದ ಉಕ್ಕಬೇಕು? ಹಾಡು ಬರಕ್ಕಿಂತ ಮೊದಲು ನಮ್ಮಿಂದ ಉಕ್ಕಬೇಕು, ನಂತರ ಸಂತೋಷ ಬರಬೇಕು. ಹಾಲೆಲೂಯಾ, हालेलुया. ಹಾಲೆಲೂಯಾ, हालेलुया. ಹೇಳ್ರಿ ಹಾಲೆಲೂಯಾ. ಶಬ್ದ ಇಲ್ಲ. ಎಲ್ಲಿದೆ ಸಂತೋಷ? किधर है आनंद? ಯೇಸು ಹುಟ್ಟಿದಾಗ कब यीशु मसीह जन्मा, ಮಹಾ ಸಂತೋಷ, ದ ಜಾಯ್ ಆಫ್ ದ ಲಾರ್ಡ್. एक बड़ा एक आनंद आया. ಪರಲೋಕದ ಸಂತೋಷ. स्वर्ग की आनंद. ಪರಲೋಕದಲ್ಲಿ ಎಂತ ಸಂತೋಷ ಇದೆ? स्वर्ग में क्या आनंद है? ಪರಲೋಕದಲ್ಲಿ ಎಲ್ಲ ಪರಲೋಕದ ಆಶೀರ್ವಾದಗಳು ಪರಲೋಕದ ಸಂತೋಷದ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ. स्वर्ग से स्वर्ग की सारी आनंद इस धरती पर दिया गया है. ಸಂತೋಷ ಅಂತ ಹೆಸರಿಟ್ಕೊಂಡ್ಮೇಲೆ ನಾವು ಸಂತೋಷ ಆಗ್ಲಿಕ್ಕೆ ಆಗಲ್ಲ. संतोष नाम रखने से संतोष नहीं मिलेगा. ಹಾಲೆಲೂಯಾ, ಹಾಲೆಲೂಯಾ. हालेलुया. ಅಂದ್ರೆ इसका मतलब ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಯಥಾರ್ಥವಂತ ಅಂತ ಹೇಳಿದ್ರೆ ಯಥಾರ್ಥವಂತರಾಗಲ್ಲ. धर्मी कहने से धर्मी नहीं बने, ಅದನ್ನು ಅನುಭವಿಸಿದಾಗಲೇ उसको अनुभव ಅದು करने से ಯೇಸುವಿನಿಂದ ನಮಗೆ ಕೊಡಲ್ಪಟ್ಟಿದೆ. वो यीशु मसीह के द्वारा ಹಾಲೆಲೂಯಾ, हालेलुया. ಮಹಾ ಸಂತೋಷ. एक बड़ा एक आनंद. ಹೇಳ್ರಿ, ಕ್ರಿಸ್ಮಸ್ ಬರೋದೊಳಗೆ ನಿಮ್ಮ ಮನೆಗೆ ಮಹಾ ಸಂತೋಷ. क्रिसमस आने के पहले आपके घर पे बड़ा आनंद है. ನೋಡಿ ಹೇಳ್ರಿ, ನಿಮ್ಮ ಮನೆಗೆ ಮಹಾ ಸಂತೋಷ. हमारे घर पे बड़ा आनंद है. ನಿಮ್ಮ ಮನೆಗೆ ಮಹಾ ಸಂತೋಷ ಉಂಟಾ? आपके घर पे बड़ा एक आनंद ಯೇಸು है. ಹುಟ್ಟಿದಾಗ ಸುಮ್ಮನೆ ಕುರುಬರಿಗೆ ಹೇಳಿಲ್ಲ, ನಿನ್ನ ಮನೆಗೆ ನೀನು ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. वो भेड़ बकरी चराने वाले को एक बड़ा एक आनंद आया, ऐसा प्रभु ने कहा. ಕ್ರಿಸ್ಮಸ್ ಆರಾಧನೆಗೆ ಬರ್ರಿ, क्रिसमस एक ಮಹಾ आराधना के लिए आए. ಸಂತೋಷವನ್ನು ಅನುಭವಿಸಿಕೊಂಡು ಬನ್ರಿ. बड़ा आनंद को आप लेके जाइए. ಹಾಲೆಲೂಯಾ. हालेलुया. ಆಗ ಹಾಡ್ರಿ, ಆನಂದಿ ಆನಂದ ಹೇ ಯೇಸು ಕೆ चरणों में. ಆನಂದಿ ಅಂತ ಬರ್ತಾ ಇದೆ ಒಳಗಡೆ, ಯಾವಾಗ ಬಿಡ್ತೀರಪ್ಪ ಅಂತ ಒಳಗೆ ಹೋಗ್ತಾ ಇದೆ. ಹಾಲೆಲೂಯಾ. हालेलुया. ಪ್ರಿಯ ದೇವಜನರೇ,
प्यारे, ಇವತ್ತು ಯೇಸುವಿನ ಹುಟ್ಟುವಿಕೆಯ ಮೂಲಕವಾಗಿ आज यीशु मसीह के जन्म के द्वारा ರಕ್ಷಣೆ ನಮಗೆ ಸಿಕ್ಕಿದೆ, उद्धार हमारे जीवन में, ದೇವರ ದಯೆ ನಮಗೆ ಸಿಕ್ಕಿದೆ, प्रभु की अनुग्रह हमको मिला ಮತ್ತೆ है, ಸಮಾಧಾನ ನಮಗೆ ಸಿಕ್ಕಿದೆ, प्रभु की शांति मिला ಮತ್ತೆ है, प्रभु की आनंद मिला है, ಮಹಾ ಸಂತೋಷ ನಮಗೆ ಸಿಕ್ಕಿದೆ. बड़े आनंद मिला है, ದೇವರು ನಮಗೆ ಒಲಿಯುವಂತದಾಗಿದೆ. प्रभु हमको मिलेगा ऐसा लिखा गया है। ಹಾಲೆಲೂಯ. हालेलुया। ಆ ಕಂಡು ಸಂತೋಷ ಪಟ್ರು, वो सभी देखकर वो लोग आनंद ಅವರಿಗೆ मनाए। ಸಂತೋಷ ಉಂಟಾಯಿತು, उन लोगों को आनंद हुआ, ಅವರು ಸ್ತುತಿಸುತ್ತಾ ಹೋದ್ರು, वो प्रभु की आराधना करते ದೇವರನ್ನು चले गए, ಘನಪಡಿಸುತ್ತಾ ಹೋದ್ರು. प्रभु को आराधना करते चले गए। ಇಂಥ ಕಾರ್ಯಗಳು ಯೇಸುವಿನ ಹುಟ್ಟುವಿಕೆಯಲ್ಲಿ ಉಂಟಾಗಿದೆ. यही कार्य प्रभु जन्म से आया है। ಲೋಕ ಯಾವುದನ್ನು ನೋಡ್ಲಿಲ್ವೋ संसार क्या नहीं देखा, ಅದನ್ನು ಯೇಸು ನಮ್ಮಲ್ಲಿ ಇಟ್ಟಿದ್ದಾನೆ. यीशु मसीह वो संगति को हमारे अंदर रखा। ಹಾಗಿದ್ರೆ ಯೇಸು ಎಲ್ಲಿ ಹುಟ್ಟಿದ್ದಾನೆ ಇವತ್ತು? अभी यीशु मसीह किधर जन्मा है? ಹಾಗಿದ್ರೆ ನಿನ್ನಲ್ಲಿ ಏನಿರ್ಬೇಕು ಇವಾಗ? आपके अंदर क्या रहना है? ಒಬ್ಬನು ಕ್ರಿಸ್ತನಲ್ಲಿದ್ದರೆ, अगर एक आदमी यीशु मसीह में रहने से, ನೂತನ ಸೃಷ್ಟಿ ಅಂದ್ರೆ ಏನು? नया एक ಪಕ್ಕದಲ್ಲಿ ಹೇಳ್ರಿ, ನಿನ್ನಲ್ಲಿ ಸಮಾಧಾನ, आपके अंदर ನಿನ್ನಲ್ಲಿ ರಕ್ಷಣೆ, आपके अंदर उद्धार, ನಿನ್ನಲ್ಲಿ आपके अंदर ದೇವರ ದಯೆ. प्रभु की अनुग्रह। ಈಗ ದಯೆ ಯಾರ ಹತ್ರ ಇದೆ ಅಂತ ಹೋಗ್ಬೇಕೀಗ? प्रभु की अनुग्रह किधर रहना है, जाना है आपको? ಪಾಸ್ಟರ್ ಕೈ ಇಟ್ಟು ದೇವರ ದಯೆ ಬರ್ಲಿ ಅಂತೀರಾ? पास्टर हाथ रखने से प्रभु की अनुग्रह आएगा ऐसा कहते हैं? ನಾನ್ ಕೈ ಇಟ್ರೆ ನಿಮಗೆ ಸಿಟ್ಟೆ ಬರೋದು, अगर मैं हाथ रखूंगा तो आपको गुस्सा ही आएगा, ಆದ್ರೆ ದೇವರು ಇಟ್ರೆ अगर प्रभु रखेगा ದೇವರ ಸಮಾಧಾನನೇ ನಿಮಗೆ ಬರೋದು. प्रभु की अनुग्रह मिलेगा आपको। ಹಾಲೆಲೂಯ. हालेलुया। ಹಾಗಿದ್ರೆ ಯೇಸು यीशु ನಿನ್ನನ್ನು ನೂತನ ಸೃಷ್ಟಿಯಾಗಿದ್ದಾನೆ ಅಂತ ಹೇಳಿದ ಮೇಲೆ, आपको नया जन्म ನೀನು से, ಕ್ರಿಸ್ತನಲ್ಲಿದ್ದರೆ ಅಂತ ಹೇಳಿದ ಮೇಲೆ, आपको ಕ್ರಿಸ್ತನು ನಿನ್ನಲ್ಲಿ ಹುಟ್ಟಿದ ಮೇಲೆ अगर यीशु मसीह आपके जन्म से, ನೀನೇ आप ही ಸಮಾಧಾನವನ್ನು ಹೊತ್ತುಕೊಂಡು ಹೋಗುವಂತ ವ್ಯಕ್ತಿ, एक शांति को लेके जाने वाले ನೀನೇ व्यक्ति, आप ही ರಕ್ಷಣೆಯನ್ನ उद्धार को, ಸಾರುವಂತ ವ್ಯಕ್ತಿ, आप बोलने वाला व्यक्ति, ನೀನೇ आप ही ದೇವರ ದಯೆಯನ್ನು ಹೊಂದುವಂತ ವ್ಯಕ್ತಿ, प्रभु की अनुग्रह पाने वाले ನೀನೇ व्यक्ति, आप ही ಮಹಾ ಸಂತೋಷವನ್ನು ಅನುಭವಿಸುವಂತ ವ್ಯಕ್ತಿ. बड़ा आनंद को अनुभव करने वाला व्यक्ति। ಈ ಲೋಕದಲ್ಲಿ इस संसार पे ಮಾಲಿಗೆ ಹೋದ್ರೆ 5 ನಿಮಿಷ ಸಂತೋಷ ಸಿಗಬಹುದು, माल पे जाएगा तो 5-6 मिनट आपको आनंद मिलेगा, ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಸ್ವಲ್ಪ ಸಂತೋಷ ಸಿಗಬಹುದು, कुछ खेलने से आपको ಆದ್ರೆ आनंद मिलेगा, ಕ್ರಿಸ್ತನಲ್ಲಿದ್ರೆ मगर मसीह में रहने से ಯಾವಾಗಲೂ ಸಂತೋಷವೇ. सभी जगह पे सभी दिन आनंद ही है। ಆದ್ರೆ ಕ್ರಿಸ್ಮಸ್ ಮೂಲಕವಾಗಿ अगर क्रिसमस के द्वारा ನನ್ನಲ್ಲಿ ನಿನ್ನಲ್ಲಿ आपके अंदर हमारे ದೇವರು अंदर ಶಾಶ್ವತವಾದ ಸಂತೋಷವನ್ನು ನಮ್ಮ ಮೇಲೆ एक ಹಾಕಿದ್ದಾರೆ. शाश्वत आनंद को प्रभु ने रखा है। ಎಷ್ಟು ಸಂತೋಷ ಅಲ್ವಾ? कितना आनंद है ना, ಹೇಳ್ರಿ, ಎಷ್ಟು ಸಂತೋಷ ಅಲ್ವಾ? कितना आनंद है ಈ ना। ರೀತಿಯಾಗಿ ನಾವು ಕ್ರಿಸ್ಮಸ್ ಅನ್ನು ತಿಳಿದುಕೊಳ್ಳಬೇಕು, ऐसे हमको क्रिसमस को मनाना है, ಈ ರೀತಿಯಾಗಿ ಕರ್ತನನ್ನು ನಾವು ऐसे ತಿಳಿದುಕೊಳ್ಳಬಹುದಾಗಿದೆ. हमको प्रभु को जानना ಪರಲೋಕದ जरूरी है। ಸಂತೋಷ, स्वर्ग की एक आनंद, ದೇವರ ದಯೆ, प्रभु की अनुग्रह, ದೇವರ ರಕ್ಷಣೆ, प्रभु की उद्धार, ದೇವರ ಪ್ರೀತಿ, प्रभु की प्यार, ದೇವರ ಕರುಣೆ, प्रभु की अनुग्रह, ಪರಲೋಕದ ಎಲ್ಲ ಆಶೀರ್ವಾದವು प्रभु स्वर्ग की सभी ಭೂಮಿ आशीष ಮೇಲೆ हमारे ऊपर ನನಗೂ ನಿನಗೂ ಕೊಡಲ್ಪಡ್ತು. हमारे ऊपर दिया गया है। ಹಾಲೆಲೂಯ. हालेलुया। ಹೇಗೆ? कैसे? ಯೇಸು ಹುಟ್ಟುವಾಗ कभी कभी यीशु मसीह जन्मा ಪವಿತ್ರಾತ್ಮನಲ್ಲಿ ಹುಟ್ಟಿದ್ರ ನಿಮಿತ್ತವಾಗಿ, पवित्र आत्मा के द्वारा जन्म, ಪರಿಶುದ್ಧತೆಯ ಮೂಲಕವಾಗಿ पवित्रता के कारण ಅದು ಅವಳಿಗೆ ಕೊಡಲ್ಪಡ್ತು. वो सभी दिया गया। ನಾನು ನೀನು आप और ಈ हम ದಿನಗಳಲ್ಲಿ आज के दिन ಪವಿತ್ರತೆಯನ್ನ, पवित्रता से, ಪರಿಶುದ್ಧತೆಯನ್ನ पवित्रता से, ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮ के ನಾವು द्वारा ಚಲಿಸುವಾಗ हम कब वो ಈ जाते ಎಲ್ಲ हैं, ಆಶೀರ್ವಾದಗಳು आप सभी आशीष ನಮಗೆ को ಕೊಡಲ್ಪಡ್ತದೆ. हमको भी दिया जाएगा। ಹಾಲೆಲೂಯ. हालेलुया। ನಾನು ಅದಕ್ಕೆ ಹೇಳಿದೆ, इसलिए मैं ಈ कहा 4 ವ್ಯಕ್ತಿಗಳಿಗೆ ಕೊಡಲ್ಪಟ್ಟಂತ ದೇವರ ಮಾತು, 4 व्यक्ति को ನೀನು ಅಂತ ವ್ಯಕ್ತಿಯಾಗಿ ಜೀವಿಸಿದಾಗ मगर ऐसा व्यक्ति आप जीते हैं तो ದೇವರ ದಯೆ, प्रभु की ದೇವರ अनुग्रह, ಸಮಾಧಾನ, प्रभु की शांति, ದೇವರ ಪ್ರೀತಿ, प्रभु की प्यार, ದೇವರ ಕರುಣೆ, प्रभु की दया, ದೇವರ ಪ್ರತಿಯೊಂದು ಆಶೀರ್ವಾದಗಳು प्रभु की हर एक आशीष ನಿನಗೂ ನನಗೂ ಕೊಡಲ್ಪಡ್ತದೆ. आपको और हमको दिया जाएगा। ಹಾಲೆಲೂಯ. हालेलुया। ಹಾಗಿದ್ರೆ इसलिए ನಾವು ಕ್ರಿಸ್ಮಸ್ ಆರಾಧನೆ ಮಾಡೋದಕ್ಕಿಂತ ಮೊದಲು क्रिसमस की आराधना करने के पहले ಇನ್ನೊಂದು 3-4 ಡೇಸ್ ನಲ್ಲಿ एक 3-4 दिन के पहले ನಾವು ಆರಾಧನೆ ಮಾಡ್ತೇವೆ. ಕ್ರಿಸ್ಮಸ್ ಅನ್ನ हम आराधना करने वाले हैं, ಸ್ವೀಟ್ ಅನ್ನು ಹಂಚ್ತೇವೆ, स्वीट को बांटते हैं, ಮನೆಯಲ್ಲಿ ಬಿರಿಯಾನಿ ಮಾಡ್ತೇವೆ, घर पे बिरयानी ಹೊಸ बनाते ಡ್ರೆಸ್ हैं, ಹಾಕೊಳ್ತೇವೆ. नया ड्रेस पहनते हैं। ಅದೆಲ್ಲದಕ್ಕಿಂತ ಮೊದಲು उस सभी के पहले ರಕ್ಷಣೆಯನ್ನು ಧರಿಸಿಕೊಳ್ಳ್ರಿ, उद्धार को पहना ಸಮಾಧಾನವನ್ನು ಧರಿಸಿಕೊಳ್ಳ್ರಿ, शांति को पहना लीजिए, ದೇವರ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ, प्रभु के प्यार को पहना ದೇವರ लीजिए, ಸಂತೋಷವನ್ನು ಧರಿಸಿಕೊಳ್ಳ್ರಿ. प्रभु के आनंद को पहना ಆಗ लीजिए। ಕ್ರಿಸ್ತನ ನಿನ್ನಲ್ಲಿ ಹುಟ್ಟುವಾಗ कब यीशु मसीह जन्मता है आपके अंदर से, ನಿನ್ನಲ್ಲಿರುವಂತ ಸ್ಟಾರ್ आपके अंदर रहने वाले स्टार 3 ಜನರನ್ನು ಹುಡುಕಿಕೊಂಡು ಬರುವಂತೆ ಮಾಡ್ತದೆ. 3 व्यक्ति उसको ढूंढ के आने वाले। ನೀನು ಎಲ್ಲಿ ಹೋಗಿ ನಿಂತ್ಕೊಳ್ತೀಯೋ कब किधर ಅಲ್ಲಿ जाके ಯೇಸು ಇರ್ತಾನೆ, उधर यीशु मसीह ಅಲ್ಲಿ रहता है, ಜನರು ಕೂಡ ಬಂದು ದೇವರನ್ನ ಆರಾಧನೆ ಮಾಡ್ತಾರೆ. उधर भी लोग आके प्रभु की आराधना ಅರ್ಥ करते हैं। ಆಗಿಲ್ಲ? आपको समझ में नहीं आया? ಪಕ್ಕದವರಿಗೆ ಹೇಳ್ರಿ, ನೀನೇ ಸ್ಟಾರ್ ಆಗು, आप ही स्टार बनिए, ನೀನೇ ಸ್ಟಾರ್ ಆಗು. आप ही स्टार बनिए। ಸ್ಟಾರ್ ಆಗುವಾಗ स्टार कब बनते ಜನರು हैं? ನಿನ್ನನ್ನು ಹುಡ್ಕೊಂಡು ಬರ್ತಾರೆ. लोग आपको ढूंढ के आते हैं, ಸಾಮಾನ್ಯ ವ್ಯಕ್ತಿಗಳಲ್ಲ, सामान्य व्यक्ति नहीं ನೀನು है। ಸ್ಟಾರ್ ಆದ್ರೆ कब आप स्टार बनते ದೊಡ್ಡ हैं, ವ್ಯಕ್ತಿಗಳು ನಿನ್ನನ್ನು ಹುಡ್ಕೊಂಡು ಬರ್ತಾರೆ. बड़े लोग आपको ನೀನು ಎಲ್ಲಿ ನಿಲ್ತೀಯೋ कब किधर खड़े ಅಲ್ಲಿ होते हैं,
ಯೇಸು ಇರ್ತಾನೆ. ಉದರ ಯೇಸು ಯೇಸು ಇರ್ತಾನೆ. ಎಲ್ಲಿ ಇರ್ತಾನೋ ಯೇಸು ಮಸೀಹ ಕಿಧर ಅಲ್ಲಿ है? ಅದ್ಭುತ ಇರುತ್ತೆ. ಉದರ ಅದ್ಭುತ है. ಅದ್ಭುತ ಎಲ್ಲಿರುತ್ತೋ ಕಬ ಅದ್ಭುತ ನಿನ್ನ ಇರುತ್ತೆ. ಮಾರ್ಗಗಳನ್ನು ದೇವರು ಬದಲಾಯಿಸ್ತಾನೆ. आपके मार्गों को प्रभु बदलता है. ಅರ್ಥ ಆಗ್ತಿದ್ಯಾ? आपको समझ में आ रहा है? ಸ್ಟಾರ್ ಎಲ್ಲಿ ಇಳಿತು? किधर स्टार ಅಲ್ಲೇ ಯೇಸು ಇದ್ದನು. उधर यीशु ಯೇಸು था. ಎಲ್ಲಿದ್ದನು? किधर स्टार ಅಲ್ಲಿ उसमें ಗೋಲ್ಡ್ ಹೊರಗೆ ಬಂತು. वो गोल्ड ಎಲ್ಲಿ बाहर ಗೋಲ್ಡ್ आया. ಹೊರಗೆ ಬಂತು? जब गोल्ड बाहर आया, ದೇವರು ಕನಸಿನಲ್ಲಿ ಕಾಂಡಿ ಅವರ ಮಾರ್ಗವನ್ನು ಬದಲಾಯಿಸಿಬಿಟ್ಟ. प्रभु उनको रास्ते को बदल दीजिए. ಇನ್ನು ಮುಂದೆ आगे में ನಿನ್ನ ಮನೆಯನ್ನ आपके घर को, ನಿನ್ನ ಮನೆಯಲ್ಲಿ ಕಟ್ಟುವಂತ ಸ್ಟಾರ್ ಅನ್ನು ನೋಡಿ आपके घर में बनने वाले स्टार ನಿನ್ನ को ಮನೆಯಲ್ಲಿ ಹುಡ್ಕೊಂಡು ಜನರು ಬರ್ತಾರೆ. आपको ढूंढ कर लोग आते हैं. ನೀನೇ ಸ್ಟಾರ್ ಆಗು. आप ही स्टार बनिए. ಹಳೆ ಸ್ಟಾರ್ ಕಟ್ಟಬೇಡ. पुराना स्टार नहीं ನೀನೇ बनना. ಸ್ಟಾರ್ ಆಗಿ ಕಾಣು आप ಮನೆಯಲ್ಲಿ. ही स्टार बन के ಹಳೆ दिखाइए. ಸ್ಟಾರು ಪುರಾಣ ಸ್ಟಾರ್. ಗಾಳಿ ಬಂದ್ರೆ ಹರಿದೋಗುತ್ತೆ. ಈ ಸ್ಟಾರು ಎಂದೆಂದಿಗೂ ಹರಿದೋಗಲ್ಲ. ಇದು ಯಾವಾಗಲೂ ಶೈನ್ ಆಗ್ತಾ ಇರ್ತದೆ. ಹಾಲೆಲೂಯ. ಹಾಲೆಲೂಯ. ಆ ಸ್ಟಾರು ಧೂಳು ಬಿದ್ರೆ ಕಪ್ಪಾಗತ್ತೆ. ಈ ಸ್ಟಾರು ದೇವರ ಬೆಂಕಿ ಬಿದ್ರೆ ಯಾವಾಗಲೂ ಶೈನ್ ಆಗ್ತಾ ಇರ್ತದೆ. ಆಮೆನ್. ಹಾಲೆಲೂಯಾ. ಹಾಲೆಲೂಯ. हालेलुया. ಇನ್ನು ಸ್ಟಾರ್ ಕಟ್ಟೋದನ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? स्टार आप बनने की संगति कंटिन्यू कर रहे हैं क्या घर पे? ಕ್ರಿಸ್ಮಸ್ ಬಂತು, ಸ್ಟಾರ್ ಹುಡುಕ್ರಿ. क्रिसमस आने से स्टार ढूंढिए. ಅದಾದ ಮೇಲೆ ಮಡ್ಸಿಟ್ಟು ಇಡ್ರಿ. ಅದೆಲ್ಲ ಒಂದೊಂದು ಕಾಲು ಒಂದೊಂದು ಕಡೆ ಹೋಗಿರುತ್ತೆ. ನೀವು ಕಳೆದ ವರ್ಷದಲ್ಲಿ ಹುಡುಕಿದ ಸ್ಟಾರ್ ಒಂದೊಂದು ಕಾಲು ಒಂದೊಂದು ಕಡೆ ಹೋಗಿ ಹಿಂಗೆ ನೆಟ್ಟಿಗೆ ನಿಂತಿರೋದು. ಅದನ್ನೇ ನೆಟ್ಟಿಗೆ ಮಾಡಿ ಹಿಂಗೆ ಒಂದು ಬಲ್ಬ್ ಹಿಂಗೆ ಹಾಕಿ ನೋಡಪ್ಪ ಸ್ಟಾರ್ ಹಾಕಿದ್ದೀನಿ ನಮ್ಮಲ್ಲಿ ಕ್ರಿಸ್ಮಸ್ ಅನ್ಬೇಡ್ರಿ. ನೀನೇ ಸ್ಟಾರ್ ಆಗ್ರಿ. ಆಗ ರಿಯಲ್ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡ್ರಿ. ಆಮೆನ್. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ಪಕ್ಕದವರಿಗೆ ಹೇಳ್ರಿ, बगल वाले से कहिए, ನಿಲ್ಲುವ, ಚಲಿಸುವ, ಓಡಾಡುವ, ಯೇಸುವನ್ನು ತೋರಿಸುವ ಸ್ಟಾರ್ ಆಗ. आप ही जाने वाला दिखाने वाला स्टार आप ही बनिए. ಹಾಲೆಲೂಯ. हालेलुया. ಆಗ उस समय में ನಿಮ್ಮ ಮನೆ ಮುಂದೆ ಸ್ಟಾರ್ ಹಾಕಿದ್ರೆ आपके घर पे ಇವ್ರು ಕ್ರಿಶ್ಚಿಯನ್ ಅಲ್ವಾ ಅಂತಾರೆ. ये मसीह लोग हैं ना, ऐसा कहते हैं. ನೀನು ಸ್ಟಾರ್ ಆಗಿ ಓಡಾಡ್ತಾ ಇದ್ರೆ अगर आप ही स्टार ಇವನು बन के ಕ್ರೈಸ್ತನಲ್ವಾ ಅಂತ ಹೇಳ್ತಾರೆ. ये मसीह के हैं ना, ऐसा ಯಾಕೆ? कहते हैं. ನಿನ್ನಲ್ಲಿರುವಂತ ಸ್ಟಾರ್ ಗುಣಗಳನ್ನು ನೋಡಿ. आपके अंदर रहने वाला स्टार की ये गुण लक्षण को देखकर ಸ್ಟಾರ್ ಅಲ್ಲಿ 5 ಗುಣಗಳಿದೆ. उसके स्टार में ಅದ್ಭುತ 5 ಸ್ವರೂಪನು, गुण. ಆಲೋಚನಕರ್ತನು, ಆಲೋಚನಾ- ಪರಾಕ್ರಮದ ದೇವರು, ನಿಟ್ಟಿನದ ತಂದೆ, ಸಮಾಧಾನದ ಪ್ರಭು ನಿನ್ನಲ್ಲಿ 5 ಮೂಲೆಗಳಲ್ಲಿ ರಿಫ್ಲೆಕ್ಟ್ ಆಗಲಿ. आपके अंदर से ऐसे प्रभु ಈ की गुण ರಿಫ್ಲೆಕ್ಟ್ आए. ಆಗುವಾಗ कब वो reflect ನಿನ್ನನ್ನು होता है? ನೋಡುವಂತ ಜನರು आपको देखने वाले ಅಷ್ಟು लोग ಮಾತ್ರವಲ್ಲ, उतना ही नहीं, ದೆವ್ವಗಳು ಕೂಡ ನಿನ್ನನ್ನು ನೋಡಿ ನಡುಕ್ತವೆ. वो शैतान भी आपको देखकर हिलेगा. ಹಾಲೆಲೂಯ. हालेलुया. ಜ್ಞಾನಿಗಳು ತೇಜೋಮಂಡಲವಾದ ನಕ್ಷತ್ರದ ಹಾಗೆ ಹೊಳೆಯುವರು. ज्ञानी एक तेजो मंडल की एक नक्षत्र के जैसे वो चमकेंगे. ಹಾಲೆಲೂಯ. हालेलुया. ಯೇಸು ಹುಟ್ಟಿದಾನ ನಿಮ್ಮಲ್ಲಿ? यीशु मसीह आपके अंदर पैदा हुआ क्या? ಹಾಲೆಲೂಯ. हालेलुया. ಹಾಗಂತ ಹೇಳಿ ಕಿವಿಗೊಂದು ಸ್ಟಾರ್ ಹಾಕೊಂಡ್ ಬರ್ಬೇಡ್ರಿ, ऐसा कहने से ಕೈಗೊಂದು ಸ್ಟಾರ್ ಹಾಕೊಂಡ್ ಬರ್ಬೇಡ್ರಿ, ಎದೆ ಮೇಲೆ ಒಂದು ಸ್ಟಾರ್ ಹಾಕೊಂಡ್ ಬರ್ಬೇಡ್ರಿ. ನೋಡ ನಾನು ಸ್ಟಾರ್ ಹಾಕೊಂಡಿದ್ದೀನಿ ಅಂತ ಹೇಳ್ಬೇಡ್ರಿ. ऐसा नहीं करना कि ಕ್ರಿಸ್ತನನ್ನ ನಿನ್ನಲ್ಲಿ ಹೊಳೆಯುವಂತೆ ಮಾಡ್ರಿ. यीशु मसीह ಹಾಲೆಲೂಯ. आपके अंदर चमकने के जैसे कीजिए. ಹಂಗಾಗಿ ಜಿಗಿ 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 ಡ್ರೆಸ್ ಹಾಕೊಂಡು ಬಂದು ನೋಡ್ರಿ, ಅಲ್ಲೆಲ್ಲ ನನ್ನಲ್ಲಿ ಕ್ರಿಸ್ಮಸ್ ಕಾಣ್ತಾ ಇದೆ ಅಂತ ಜಿಗಿ ಜಿಗಿ ಡ್ರೆಸ್ ಅಲ್ಲಿ ಯೇಸು ಸ್ವಾಮಿಯನ್ನು ತೋರಿಸ್ಬೇಡ್ರಿ. ನಿನ್ನ ಹೃದಯದ ಮೂಲಕವಾಗಿ ಕ್ರಿಸ್ತನನ್ನು ಹೊಳೆಯುವಂತೆ ಮಾಡ್ರಿ. आपकी दिल के द्वारा मसीह को आप दिखाइए. ಹಾಲೆಲೂಯ. हालेलुया. ಅದಕ್ಕಾಗಿ ನಾಡಿದ್ದು ಕ್ರಿಸ್ಮಸ್ ಇವತ್ತೇ ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಕ್ರಿಸ್ಮಸ್ ಆಗ್ತಾ ಇದೆ ಅಂತ ನಿಮ್ಮ ಪಕ್ಕದ ಮನೆಯವರಿಗೆ ಗೊತ್ತಾಗಬೇಕಾಗಿದ್ರೆ ನಿಮ್ಮಲ್ಲಿ ಸುವಾರ್ತೆ, ರಕ್ಷಣೆ ಸುವಾರ್ತೆ ನಿಮ್ಮ ಪಕ್ಕದ ಮನೆಗೆ ಮೊದಲೇ ಹೋಗಿರಬೇಕು. ಆಗ ನೀನು ಹಾಕಿರುವಂಥ ಸ್ಟಾರಿಗೆ ಬೆಲೆ ಇದೆ. आपकी द्वारा आपके बगल वाले लोगों को प्रभु की सुसमाचार जाना है. उस समय में आपके स्टार को एक ಯಾಕೆಂದ್ರೆ बोल आएगा. ಯೇಸು ಹುಟ್ಟಿದಾಗ कब यीशु मसीह जन्मा, ರಕ್ಷಣೆ ಬಂತು, ಉದ್ಧಾರ ಆಯ್ತು, ಸಮಾಧಾನ ಬಂತು, ಶಾಂತಿ ಆಯ್ತು, ದೇವರ ದಯೆ ಬಂತು, प्रभु की अनुग्रह आया, ಮಹಾ ಸಂತೋಷ ಉಂಟಾಯಿತು, बड़ा आनंद आया, ದೇವರ ಕರುಣೆ ನಮಗೆ ಸಿಕ್ಕಿದೆ. प्रभु की दया हमको ಇದು मिला. ಸಿಕ್ಕಿದ ನಿಮಿತ್ತವಾಗಿ ये मिलने के कारण ಯೇಸು ಹುಟ್ಟಿ ಬಂದು ಯೇಸು ಮಸೀಹ ನಮಗೆ ಆಶೀರ್ವಾದವನ್ನು ಉಂಟು ಮಾಡಿದ್ದಾನೆ. हमको आशीष प्रभु ने किया है. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. हम प्रार्थना करेंगे. ಎಲ್ಲರೂ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾನು ಒಬ್ಬ ರಿಯಲ್ ಸ್ಟಾರ್ ಎಂಬುದಾಗಿ ಹೇಳ್ರಿ. सभी आपके सिर के ऊपर हाथ रखकर कहिए, मैं एक रियल स्टार हूँ. ನನ್ನನ್ನೇ ದೇವರು ರಕ್ಷಕನಾಗಿ ಇಟ್ಟಿದ್ದಾನೆ. प्रभु ही हमको उद्धार, ದೇವರು ನನ್ನನ್ನು ದಯೆಯ ವ್ಯಕ್ತಿಯನ್ನಾಗಿ ಇಟ್ಟಿದ್ದಾನೆ. हमको ये दया का एक मानव ದೇವರು बनाया ನನ್ನನ್ನು है. ಸಮಾಧಾನದ ವ್ಯಕ್ತಿಯಾಗಿ ಇಟ್ಟಿದ್ದಾನೆ. प्रभु ने हमको शांति का एक व्यक्ति ದೇವರು बनाया ನನ್ನ ಮೇಲೆ ಮಹಾ ಸಂತೋಷವನ್ನು ಇಟ್ಟಿದ್ದಾನೆ. है. प्रभु हमारे ऊपर बड़ा आनंद को रखा है. ದೇವರು ನನ್ನನ್ನು ಒಂದು ಆಶೀರ್ವಾದದ ವ್ಯಕ್ತಿಯನ್ನಾಗಿ ಇಟ್ಟಿದ್ದಾನೆ. प्रभु ने हमको आशीष का एक सोता बनाया है. ನನ್ನಲ್ಲಿ ಸ್ಟಾರ್ ಅಲ್ಲಿರುವಂತಹ 5 ಗುಣಗಳು ನನ್ನಲ್ಲಿ ಆಡ್ ಆಗಲಿ. ये स्टार में रहने वाले 5 संगति हमारे जीवन में ऐड हो. ಕನ್ಫೆಸ್ ಮಾಡಿ.
आप बोलिए ಯೇಸು ರಕ್ಷಕನಾಗಿ ಬಂದಿದ್ದಾನೆ. यीशु उद्धार ಆ करता ರಕ್ಷಕನು ನನ್ನೊಳಗಿದ್ದಾನೆ. वो उद्धार करता आपके अंदर ನನ್ನಲ್ಲಿರುವಂತ ರಕ್ಷಕನು है। आपके अंदर है उद्धार ಜನರಿಗೆ ಕಾಣಲ್ಪಡಲಿ. लोगों को दिखाई पड़े, ಅದು ಕಾಣಲ್ಪಡಬೇಕಾಗಿದ್ರೆ वो दिखाई पड़ने के ನಾನು लिए ಹೊಳೆಯುವಂತ ವ್ಯಕ್ತಿ ಆಗ್ಬೇಕು. आप एक चमकने वाला व्यक्ति बनना है। ನನ್ನಲ್ಲಿರುವಂತ ಸಮಾಧಾನ आपके अंदर रहने वाला शांति ಜನರಿಗೆ ಕಾಣಲ್ಪಡಲಿ. लोगों को दिखाई पड़े। ಓ ಥ್ಯಾಂಕ್ ಯು ಲಾರ್ಡ್. ನಾನು ಅನೇಕರನ್ನು ನೋಡ್ತಾ ಇದ್ದೇನೆ, ಇಲ್ಲಿ ಅನೇಕರು ನೋಡ್ತಾ ಇದ್ದೇನೆ. ಅನೇಕರನ್ನ ದೇವರು ಸ್ಟಾರ್ ಅನ್ನಾಗಿ ಎಬ್ಬಿಸ್ತಾ ಇದ್ದಾನೆ. बहुत लोगों को प्रभु स्टार बना के ले रहे हैं। ಧರ್ಮೋಪದೇಶ ಕಾಂಡ 1:11 ಪ್ರಕಾರ ನೀವು ಆಕಾಶದ ನಕ್ಷತ್ರಗಳಂತ ಆದ್ರಲ್ವಾ, ಈಗಿರುವುದಕ್ಕಿಂತ ನಿಮ್ಮನ್ನ 1000ದಷ್ಟು ದೇವರು ಹೆಚ್ಚಿಸ್ಲಿಕ್ಕಿದ್ದಾನೆ. हालेलुया। ಯಾವುದನ್ನ ಅಬ್ರಹಾಮನಿಗೆ ದೇವರು ಸ್ಟಾರ್ ಅನ್ನ ತೋರಿಸಿ ನಿನ್ನ ಸಂತಾನ ಹೀಗಾಗುವುದೆಂಬುದಾಗಿ ಹೇಳಿದನೋ, ಅದೇ ಸ್ಟಾರ್ ಅನ್ನ ಹುಡುಕಿಕೊಂಡು ಯೇಸು ಹುಟ್ಟಿರುವಂತ ಸ್ಥಳವನ್ನು ಗುರುತಿಸಿದ್ದಾರೆ. ಇವತ್ತು ದೇವರ ಸಮಯ. ನಿನ್ನನ್ನು ಒಂದೊಂದು ಸ್ಟಾರ್ ಅನ್ನಾಗಿ ನಿನ್ನ ಏರಿಯಾದಲ್ಲಿ ದೇವರು ಇಟ್ಟಿದ್ದಾನೆ. एक स्टार बना के आपके ನೀನಿರುವಂತ ಏರಿಯಾಕ್ಕೆ ನೀನೇ ಸ್ಟಾರ್. आप रहने वाले एरिया ನೀನಿರುವಂತ ಏರಿಯಾಕ್ಕೆ ನೀನೇ ಸ್ಟಾರ್. आप रहने वाले एरिया के ನೀನಿರುವಂತ ಭಾಗಕ್ಕೆ ನೀನೇ ಒಂದು ಹೊಳೆಯುವ ನಕ್ಷತ್ರವಾಗಿದ್ದಿ. आप ही एक चमकने वाला स्टार बन के ನಿನ್ನಲ್ಲಿರುವಂತ ಸ್ಟಾರ್ ಅನೇಕರಿಗೆ ರಕ್ಷಣೆಯನ್ನು ಕೊಡ್ಲಿ. आपके अंदर ನಿನ್ನಲ್ಲಿರುವಂತ ಸ್ಟಾರ್ ಅನೇಕರಿಗೆ ಸಮಾಧಾನವನ್ನು ಕೊಡ್ಲಿ. आपके रहने वाले अंदर स्टार ಕನ್ಫೆಸ್ ಮಾಡಿ, ನಿನ್ನ ಆಶೀರ್ವಾದ ನೀನೇ ರಿಲೀಸ್ ಮಾಡ್ರಿ. आपकी एक आशीष को आप ही रिलीज कीजिए। हालेलुया। ಒಂದು ಮಹಿಮೆಯ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ, ಶಬರೀಶ್ ಅವರು ನಿಮ್ಮ ಮೇಲೆ ಇರೋದೆಲ್ಲರ ಮೇಲೆ ದೇವರ ಒಂದು ಸ್ಟಾರ್ ನಿಮ್ಮ ಮೇಲೆ ಇರೋದನ್ನು ನೋಡ್ತಾ ಇದ್ದಾನೆ. ನಿಮ್ಮನ್ನ ಶೈನ್ ಮಾಡ್ಲಿಕ್ಕೆ ಇದ್ದಾನೆ ದೇವರು. ನಿಮ್ಮನ್ನ ದೇವರು ಘನಪಡಿಸ್ಲಿಕ್ಕಿದ್ದಾನೆ. ಅಪ್ಪ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ಮಹಿಮೆ ಸಲ್ಲಿಸ್ತೇವೆ. ಯಾರೆಲ್ಲ ಇವತ್ತು ಕನ್ಫೆಸ್ ಮಾಡಿದಾರೋ, ಕರ್ತನೇ प्रभु ನಾವು ಏನಾಗಿದ್ದೇವೆ, आप हम क्या हो ನೀನು ಹುಟ್ಟುವುದರ ಮೂಲಕವಾಗಿ ಉಂಟಾದ ಕಾರ್ಯಗಳು ನಮ್ಮ ಮೂಲಕವಾಗಿ ಜನರಿಗೆ ಕಾಣಲ್ಪಡಲಿ. हमारे द्वारा लोगों को दिखाई पड़े प्रभु। ಓ ಯೇಸುವೇ, ಓ ಯೇಸುವೇ, ಯೇಸುವೇ. ನೀವು ಹೇಳುವಾಗಲೇ ನಿಮ್ಮೊಳಗೆ ಆ ಒಂದು ಉಕ್ಕುವಂತ ಆಶೀರ್ವಾದ ನಾನು ನೋಡ್ತಾ ಇದ್ದೇನೆ. आप कहने के ನಿಮ್ಮ ಮನೆಯಲ್ಲಿ ಇವತ್ತು ಯಾರಿಗೂ ಕೊರತೆ ಇಲ್ಲ. आपके ಈ घर में ಸಾರಿ ನಿಮಗೆ ಯಾವುದಕ್ಕೂ ಕೊರತೆ ಆಗಲ್ಲ, कुछ भी कमी आपको नहीं ಯಾವುದು होगा, ಕಡಿಮೆ ಆಗಲ್ಲ. कुछ भी कमी नहीं ಈ होगी। ಸಾರಿ ನಮಗೆ ಕೊರೋನಾ ಬಂತು, ನಮಗೆ ಏನು ಖರ್ಚು ಮಾಡಕ್ ಆಗಲ್ಲ ಅಂತ ಎಷ್ಟೋ ಜನ ಆಲೋಚನೆ ಮಾಡಬೇಡ್ರಿ. ಇದಕ್ಕೆ ಡಬಲ್ ಆಗಿ ದೇವರು ನಿಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಭು, ಆಪ್ಕೋ ನೀನು ಬಯಸಿದನ್ನು ಹೆಚ್ಚಿನದನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಹೇಳೋದಕ್ಕಿಂತ ಡಬಲ್ ಆಗಿ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೀನು ಯಾವುದನ್ನು ಬಯಸಿದ್ರೆ 2ರಷ್ಟು ಈ 2-3 ದಿನದಲ್ಲಿ ನಿಮ್ಮ ಮನೆಯಲ್ಲಿ ಅದ್ಭುತ ನಡೀಲಿಕ್ಕಿದೆ. ನಿಮ್ಮ ಫೈನಾನ್ಷಿಯಲ್ ದೇವರು 2-3 ದಿನದಲ್ಲಿ ಅದ್ಭುತವನ್ನು ನಡೀತಾ ಇದೆ ಯೇಸು ನಾಮದಲ್ಲಿ. ಈ ವರ್ಷ ಇಷ್ಟು ವರ್ಷ ಮಾಡೋದಕ್ಕಿಂತ ಈ ವರ್ಷ ಇನ್ನೂ ಗ್ರಾಂಡ್ ಆಗಿ ದೇವರು ನಿಮ್ಮ ನಡೆಸುವಂತೆ ಮಾಡಲಿ. Thank you Father. Hallelujah. Thank you Jesus. ಒಂದು ನಿಮಿಷ ದೇವರ ಕಡೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನಿಮ್ಮ ಮೇಲೆ ಆಶೀರ್ವಾದ ಫ್ಲೋ ಆಗ್ತಾ ಇದೆ. ನೀನೇ ಪರಲೋಕದ ಸಮಾಧಾನ ಹೊತ್ತುಕೊಂಡು ಹೋಗುವುದಕ್ಕಾಗಿ ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕ್ರಿಸ್ತನು ನಮ್ಮಲ್ಲಿ ಹೊಳೆದನು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಯು ಆರ್ ದ ನ್ಯೂ ಕ್ರಿಯೇಷನ್. ಕ್ರಿಸ್ತನಲ್ಲಿ ನೀನು ನೂತನ ಸೃಷ್ಟಿ. ನೀನು ಕ್ರಿಸ್ತನಲ್ಲಿದ್ದಿ, ಕ್ರಿಸ್ತನು ನಿನ್ನೊಳಗಿದ್ದಾನೆ. ಆತನು ನಿನ್ನೊಳಗಿರುವುದರಿಂದ ಯಾವ ಹಾನಿ ನಿನಗಿಲ್ಲ. ನನ್ನ ಕರ್ತನಿಗೆ ಸ್ವಂತವಾಗಲಿ ಕಾಣುವ ಭುವಿಯಲ್ಲ ಕಲ್ವಾರಿ ಧ್ವಜಾರನೆ ಕಾಲಿಡುವ ಜಾಗವೆಲ್ಲ
ನನ್ನ ಕರ್ತನಿಗೆ ಸ್ವಂತವಾಗ ಕಾಣುವ ಭುವಿಯಲೆಲ್ಲ ಕಲ್ವಾರಿ ಧ್ವಜ ಹಾರಲಿ ಹಾರಲಿ ಶಿಲುಬೆ ಜಯ ಧ್ವಜ ಹಾಲೆಲೂಯಾ ಮೊಳಗಲಿ ಮೊಳಗಲಿ ಯೇಸುವಿನ ದಿವ್ಯ ನಾಮ ಕ್ರಿಸ್ತನ ರಕ್ಷಣೆ, ಕ್ರಿಸ್ತನ ಸಮಾಧಾನ, ಕ್ರಿಸ್ತನ ಆಶೀರ್ವಾದ, ಕ್ರಿಸ್ತನ ದಯೆ ಹುಟ್ಟುವುದರ ಮೂಲಕವಾಗಿ ಉಂಟಾದ ಆಶೀರ್ವಾದಗಳು ಈ ಪಟ್ಟಣಕ್ಕೂ ಈ ಸಭೆಗೂ ಸಭೆಯ ಎಲ್ಲ ಕುಟುಂಬಗಳ ಮೇಲೆ ರಿಲೀಸ್ ಆಗಲಿ ಕರ್ತನೇ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ನಾನು ನೋಡ್ತಾ ಇದ್ದೇನೆ ಪ್ರತಿಯೊಬ್ಬರ ಕುಟುಂಬದ ಮೇಲೆ ಕರ್ತನ ಸಮಾಧಾನ ಬರ್ತಾ ಇದೆ, ಪ್ರೀತಿಯ ಕರ್ತನ ಸಮಾಧಾನ. ಏನೆಲ್ಲ ಹೊಂದಬೇಕೆಂಬುದಾಗಿ ಅಪೇಕ್ಷೆ ಪಟ್ಟಿದ್ರು, ಮುಂದಿನ ವಾರ ಒಂದು ಸಾಕ್ಷಿಯೊಂದಿಗೆ ಬಂದು ದೇವನ ಆರಾಧನೆ ಮಾಡ್ತೇನೆ. ಓ ಹಿಶಬಲ ಸಕಿರಿ ಕಿರಿ ಬಿರಿ ಬಿರಿ ಬಿರಿ. ಓ ಯೇಸಪ್ಪ, ಥ್ಯಾಂಕ್ ಯು ಲಾರ್ಡ್. ಎಲ್ಲ ಮಹಿಮೆ, ಘನತೆ, ಗೌರವ, ಸ್ತೋತ್ರ ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆ.